ಪರಿಶುದ್ಧ ದೇವರೇ ನಿಮಗೆ ಸ್ತೋತ್ರ. ಪ್ರಾರ್ಥನೆ ಮಾಡಿಕೊಳ್ಳ ಕಣ್ಣುಗಳನ್ನು ಮುಚ್ಚೋಣ. ಭೂಮಿ ಆಕಾಶ ಉಂಟು ಮಾಡಿದ ಜಗದ ಒಡೆಯ ರಕ್ಷಕನಾದ ಯೇಸುವೇ ನಿಮಗೆ ಸ್ತೋತ್ರ. ನೀವು ಒಳ್ಳೆಯವರು, ಒಳ್ಳೆಯದನ್ನು ಮಾಡುವರು, ಒಳ್ಳೆಯದನ್ನು ನಡೆಸುವ ದೇವರು. ಇವತ್ತಿನದ ಕರ್ತನೆ ವಾಕ್ಯದ ಒಟ್ಟಿಗೆ ನೀನು ಮಾತಾಡು, ನಮ್ಮ ಒಟ್ಟಿಗೆ ಮಾತಾಡು. ನಾನು ಸಿದ್ಧನಾಗಿದ್ದೇನೆ. ನಿನ್ನ ಪ್ರಸನ್ನತೆ ಇಳಿದು ಬರಲಿ. ಆತ್ಮನ ಜ್ಞಾನ, ಆತ್ಮನ ಬಲ, ಆತ್ಮನ ಕೃಪೆ ನೀನ್ ಮಾತನಾಡ್ಬೇಕಂತ ಪ್ರಾರ್ಥಿಸ್ತೀನಿ. ನಮ್ಮ ಬುದ್ಧಿ, ನಮ್ಮ ಜ್ಞಾನ ಏನು ಬೇಡ ದೇವರೇ, ನಿನ್ನ ವಾಕ್ಯದ ರಹಸ್ಯಗಳನ್ನ ತಿಳಿಸೋದಕ್ಕೋಸ್ಕರವಾಗಿ ನಿನ್ನ ಆತ್ಮನ ಜ್ಞಾನವನ್ನು ನನಗೆ ಕೊಟ್ಟು ಕರ್ತನೆ ಬಂದಂತ ನಿನ್ನ ಭಕ್ತರಿಗೆ ಅದ್ಭುತವಾಗಿ ಬಿಡುಗಡೆ ಹೊಂದುವುದಕ್ಕಾಗಿ, ಆತ್ಮಿಕಾಗಿ ಬೆಳವಣಿಗೆ ಆಗುವುದಕ್ಕಾಗಿ, ಆತ್ಮಿಕ ಕಾರ್ಯಗಳನ್ನು ನಡೆಯುವುದಕ್ಕಾಗಿ, ಕೊರತೆಗಳನ್ನು ನೀಡುವುದಕ್ಕಾಗಿ ಈ ವಾಕ್ಯದ ಒಟ್ಟಿಗೆ ದೇವರೇ ನಿನ್ನ ಮಕ್ಕಳನ್ನು ಒಟ್ಟಿಗೆ ಮಾತಾಡು. ಫೇಸ್ಬುಕ್ ಲೈವ್ ಅಲ್ಲಿರುವಂತ ನಿನ್ನ ಮಕ್ಕಳನ್ನ, ಯೂಟ್ಯೂಬ್ ಲೈವ್ ಅಲ್ಲಿರುವಂತ ನಿನ್ನ ಮಕ್ಕಳನ್ನ, ಪ್ರತಿಯೊಂದು ಭಕ್ತರನ್ನ ನಿನ್ನ ಕಾರ್ಯಗಳಲ್ಲಿ ಕರ್ತನೆ ಈಗಲೇ ಕೈ ಚಾಚಿ ಮುಟ್ಟು ದೇವರೇ. ಅವರ ಅದ್ಭುತ ಕಾರ್ಯಗಳನ್ನು ನಾವು ನೋಡಬೇಕು ದೇವರೇ. ಅವರ ಸಾಕ್ಷಿಗಳು ನಾವು ಕೇಳಬೇಕು ದೇವರೇ. ಎಲ್ಲ ಅಡೆ ತಡೆ ತರುವ ಎಲ್ಲ ಶಕ್ತಿಗಳು ಯೇಸು ಕ್ರಿಸ್ತನ ನಾಮದಲ್ಲಿ ಬಿಟ್ಟು ತೊಲಗಲು ಪ್ರಾರ್ಥಿಸುತ್ತೇನೆ. ಈ ಆರಾಧನೆ ಪ್ರಾರಂಭ ನೀನಿದ್ದಿದ್ದಿ. ವಾಕ್ಯದ ಬಟ್ಟಿಗೆ ನೀನಿರು, ನೀನು ಮಾತಾಡು, ನಿನ್ನ ಚಿತ್ತದಂತೆ ನಡೆಸು, ಒಬ್ಬೆ ಮಾಡಿಕೊ. ಯೇಸು ನಾಮದಲ್ಲಿ ಬೇಡ್ತಂತಂದೆ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನು ದೊಡ್ಡವನು. ಹಲ್ಲೆಲೂಯಾ. ನಿಜವಾಗಲೂ ನನ್ನ ದೇವರು ಪರಾಕ್ರಮಿಯಾದ ದೇವರು, ನಿತ್ಯನಾದ ನನ್ನ ತಂದೆ. ಎಷ್ಟು ಪ್ರಾಮುಖ್ಯವಾಗಿ ನನ್ನ ತಂದೆಯಾದ ದೇವರನ್ನ ನಾವು ಆರಾಧಿಸ್ತೀವಿ, ತಂದೆಯಾದ ದೇವರನ್ನ ಸ್ತುತಿಸ್ತೀವಿ, ಗಣಪಡಿಸ್ತೀವೋ ಅಷ್ಟು ದೇವರು ನಮ್ಮನ್ನ ಮೇಲ್ ತರ್ತಾ ಇರ್ತಾರೆ. ಹಲ್ಲೆಲೂಯಾ. ಒಂದು ಸಂದರ್ಭದಲ್ಲಿ ನಾವು ನೋಡ್ತಿರ್ತೀವಿ, ಬಾವಿಗಳನ್ನು ನೋಡ್ರಿ ನನ್ನ ಪ್ರೇರೆ. ಒಂದು ಬಾವಿಗಳ ಮಧ್ಯದಲ್ಲಿ ನೀರನ್ನ ಯಾವಾಗ ಆ ಕೆಳಗಿರ್ತಕ್ಕಂಥ ನೀರನ್ನ ತೆಗೆದು ಮೇಲೆ ಹಾಕ್ತಾ ಇರ್ತೀವೋ ಅವಾಗ ಅದು ಮೇಲ್ ಬರ್ತಾ ಇರ್ತದೆ, ಮೇಲ್ ಬರ್ತಾ ಇರ್ತದೆ, ನೀರು ತುಂಬುತ್ತಾ ಇರ್ತದೆ. ನಾವು ಕೆಳಗಿರ್ತಕ್ಕಂಥ ನೀರನ್ನ ಹೊಲ ಗದ್ದೆಗಳಿಗೆ ಬಳಸುವಾಗ ಮತ್ತೆ ನಾವು ನೋಡಿದಂತ ಸಂದರ್ಭಕ್ಕೆ ನೋಡಿದ್ರೆ ಮತ್ತೆ ನೀರು ಹೇಗಿದೆಯೋ ಹಾಗೆ ಮತ್ತೆ ತುಂಬುತ್ತಾ. ಹಾಗಾದ್ರೆ ದೇವರ ಮಕ್ಕಳ, ದೇವ ಜನರೇ, ಕೊರತೆಗಳ ಹಾಗೆ ನನ್ನ ದೇವರು ನಮ್ಮ ಕೊರತೆಗಳನ್ನ, ನಮ್ಮ ಕಷ್ಟಗಳನ್ನ, ನಮ್ಮ ಕಣ್ಣೀರುಗಳನ್ನ ಬಿಡುಗಡೆ ಕೊಡುವ ದೇವರು ನನ್ನ ಯೇಸು ಸ್ವಾಮಿಯಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಖಂಡಿತವಾಗಿ ಈ ವಾಕ್ಯದ ಭಾಗದಲ್ಲಿ ನೋಡ್ತಾ ಇದ್ದೀವಿ, ದೇವರ ಮಾತಿಗೆ ವಿಧೇಯರಾಗಬೇಕು. ದೇವರ ಮಾತಿಗೆ ವಿಧೇಯರಾಗಬೇಕು. ಟೈಟಲ್, ಒಂದು ತಲೆ ಬರಹ, ಒಂದು ಹೆಸರು. ದೇವರ ಮಾತಿಗೆ ವಿಧೇಯರಾಗಬೇಕು. ಆ ವಿಧೇಯರಾದ್ರೆ ದೇವರು ನಮ್ಮ ಜೀವಿತದಲ್ಲಿ ಏನ್ ಮಾಡ್ತಾರೆ, ಯಾವ ಮಾರ್ಗದಲ್ಲಿ ನಮ್ಮ ನಡ್ಕೊಂಡು ಹೋಗ್ತಾರೆ, ಯಾವ ಕಾರ್ಯಗಳಲ್ಲಿ ನಮ್ಮ ಜೊತೆ ಇದ್ದುಕೊಂಡು ಸಹಾಯ ಮಾಡ್ತಾರೆ ಅನ್ನೋದು ಬಹಳ ಪ್ರಾಮುಖ್ಯವಾಗಿದೆ ನನ್ನ ಪ್ರೇರಣೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಭಾಗ್ಯವಂತರು, ನಾವೆಲ್ಲರೂ ಭಾಗ್ಯವಂತರು. ಯಾಕೆಂದ್ರೆ ರಕ್ಷಕನಾದ ಯೇಸು ಸ್ವಾಮಿಯನ್ನ ನಂಬಿಕೊಂಡಿದ್ದೀವಿ, ಆತನ ಮಕ್ಕಳಾಗಿ ಜೀವಿಸ್ತಾ ಇದೀವಿ, ಆತನ ಮಕ್ಕಳಾಗಿ ನೋಡುವುದರಿಂದ ದೇವರು ನಮಗೆ ಕೊಟ್ಟಂತ ಸ್ಥಾನ ಏನಂದ್ರೆ ಮಕ್ಕಳ ತಂದೆಯ ಸಂಬಂಧ. ಮಕ್ಕಳ ತಂದೆಯ ಸಂಬಂಧ. ಆತನು ನಮಗೆ ತಂದೆ ಆಗಿದ್ದಾನೆ, ನಾವು ಆತನ ಮಕ್ಕಳಾಗಿದ್ದೀವಿ. ತಂದೆ ಮಕ್ಕಳ ಸಂಬಂಧದಲ್ಲಿ ನಾವು ಆತ್ಮಿಕತೆಯಲ್ಲಿ ಹೊಂದಾಣಿಕೆಯಾಗಿ ಹೋಗ್ತಾ ಇದ್ದೀವಿ ಅಂತ ಕಾರಣ ಏನಂದ್ರೆ ಆತನ ಮಾತುಗಳನ್ನು ನಾವು ಕೇಳ್ತಾ ಇದ್ದೀವಿ, ಆತ ನಮ್ಮ ನಡೆಸ್ತಾ ಇದ್ದಾನೆ. ಇದಕ್ಕಾಗಿ ನಾವು ಸ್ತೋತ್ರ ಹೇಳ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಕರ್ತನ ಭಾಗ್ಯವಂತರನ್ನು ಹೇಳ್ತೀವಿ. ಪ್ರಿಯ ಸಹೋದರ ಹೇಳಿದಂತ ಮಾತುಗಳು ನಾವು ಬರುವಾಗ ದೇವರ ಸಂಗ ಪ್ರಾರ್ಥನೆ ಮಾಡಿದ್ವಿ, ಇದು ಬೇಕಂತ ಕರ್ತನ ಕೊಟ್ಟ ಕಾರಣ ಗೊತ್ತಾ? ನಾವು ಆತನ ಹೆಜ್ಜೆ ಹೆಜ್ಜೆ ನಡೀತಾ ಇದ್ದೀವಿ, ಆತನ ಮಾರ್ಗದಲ್ಲಿ ಇದ್ದೀವಿ ಅಂತ. ಹಾಗಾದ್ರೆ ನಮ್ಮ ಜೀವಿತದಲ್ಲಿ ನಮ್ಮ ಮಾರ್ಗಗಳು ಬಹಳ ಪ್ರಾಮುಖ್ಯ. ಏನೋ ಕಾಟಾಚಾರಕ್ಕಾಗಿ ಪ್ರಾರ್ಥನೆ ಮಾಡ್ತೀವಿ, ಕಾಟಾಚಾರಕ್ಕಾಗಿ ಆರಾಧಿಸ್ತೀವಿ, ಕಾಟಾಚಾರಕ್ಕಾಗಿ ಸಭೆಗೆ ಹೋಗ್ತೀವಿ. ಏನೋ ಅಲ್ಲಿ ಅದ್ಭುತ ನಡೀತಿತ್ತು ಅಂತ ನಾವು ಸಭೆಗೆ ಹೋಗೋದಲ್ಲ, ಏನೋ ಒಂದು ಕಾರ್ಯ ಸಿಗ್ತೈತೆ ಅಂತ ನಾವು ದೇವರನ್ನ ಆರಾಧನೆ ಮಾಡೋದಲ್ಲ. ದೇವರ ವಾಕ್ಯ ತಕ್ಕ ಹಾಗೆ ಕರ್ತನನ್ನ ಮಹಿಮೆ ಪಡಿಸುವಾಗ, ಕರ್ತನ ಹೃದಯ ಪೂರ್ವಕವಾಗಿ ನಾವು ಆತ್ಮಿಕತೆ ಹೃದಯದಲ್ಲಿ ಇಟ್ಟುಕೊಳ್ಳುವಾಗ ದೇವರು ನಮಗೆ ಏನೇನು ಕೊಡುತ್ತಾರೆ, ಏನೇನು ಸಹಾಯ ಮಾಡುತ್ತಾರೆ, ಅದು ಬಹಳ ಪ್ರಾಮುಖ್ಯ ನನ್ನ ಪ್ರೇರೆ. ಇಲ್ಲಿ ನೋಡ್ತಾ ಇದ್ದೀವಿ ನನ್ನ ಪ್ರೇರೆ, ಅಬ್ರಾಮನು ನಂಬಿಕಸ್ತ, ಬಹಳ ನಂಬಿಕೆ. ಅಬ್ರಾಮನು ನೀತಿವಂತನು, ಅಬ್ರಾಮನು ದೇವರಲ್ಲಿ ಭಯಭಕ್ತಿ ಉಳ್ಳವನು. ಅಬ್ರಾಮನ ಮಾಡುವಂತ ಕೃತ್ಯಗಳನ್ನ ನೋಡುವಾಗ ನನ್ನ ಪ್ರೇರೆ, ಅಬ್ರಾಮನ ಜೀವಿತದಲ್ಲಿ ಕೂಡ ದೇವರು ಮಾಡುವ ದೊಡ್ಡ ದೊಡ್ಡ ಅದ್ಭುತಗಳ ಬಾಗಿಲುಗಳು ತೆರೀತಾ ಇರ್ತಾರೆ. ಹಲ್ಲೆಲೂಯಾ. ಹಾಗಾದ್ರೆ ಇವತ್ತು ದಿನ ನಮ್ಮ ಕುಟುಂಬದಲ್ಲಿ ಕೂಡ ಬಾಗಿಲುಗಳ ತೆರೆ ರೆಡಿ ಆಗಿದ್ದಾರೆ. ಹಾಗಾದ್ರೆ ನಮ್ಮೊಳಗಡೆ ಕೂಡ ಸಹನೆ, ತಾಳ್ಮೆ, ನಂಬಿಕೆ, ವಿಶ್ವಾಸ ಇರಬೇಕು. ಇಲ್ಲದೆ ಇದ್ದಾಗ ಸಿಗೋದಿಲ್ಲ.
ಎಷ್ಟೋ ಸರಿ ನಾವು ದೇವ್ರ ಮಾತನ್ನ ಮೀರಿ ಹೋಗ್ತೀವಿ. ಅವಾಗ ದೇವರೇ ನನ್ಗೆ ಕೊಡ್ಲಿಲ್ಲ, ದೇವರೇ ನನಗೆ ಇದು ಮಾಡ್ಲಿಲ್ಲ, ದೇವರೇ ನನಗೆ ಸಹಾಯ ಸಿಗ್ಲಿಲ್ಲ. ಯಾಕಂತ ಕೇಳಿದ್ರೆ ನಮ್ಮ ನಡೆ ನುಡಿಗಳು ಚೇಂಜ್ ಆಗಿದ್ದು ದೇವರಿಗೆ ಗೊತ್ತಿರ್ತದೆ. ದೇವರ ಮಾತಿನಂತೆ ವಿಧೇಯರಾಗಿರದೇ ಇದ್ದದಕ್ಕಾಗಿ ದೇವರು ತಡೆ ಮಾಡಿರ್ತಾರೆ. ಸಂದರ್ಭಕ್ಕೆ ತಕ್ಕ ಹಾಗೆ ನಾವೇನ್ ಮಾಡ್ತೀವಿ ಅಂದ್ರೆ ದೇವರನ್ನ ನೆನೆಸ್ತಾ ಇರ್ತೀವಿ. ಕಷ್ಟ ಬಂದಾಗ ಮಾತ್ರ ದೇವರನ್ನ ನೆನೆಸ್ತಾ ಇರ್ತೀವಿ. ದುಃಖ ಬಂದಾಗ ಮಾತ್ರ ಸ್ವಾಮಿ ನನ್ನ ದುಃಖವನ್ನ ಪರಾಂಬರಿಸು ಅಂತ. ಹಾಗಾದ್ರೆ ದೇವರ ಮಕ್ಕಳಿಗೆ ಒಂದು ದಿನದಲ್ಲಿ ಅಬ್ರಾಮನು ಯಾರು? ದೇವರ ಮಾತಿಗೆ ವಿಧೇಯರಾಗಬೇಕಂತ ನಾವು ಟೈಟಲ್ ತೆಗೆದುಕೊಂಡಿದ್ವಿ. ಆದ್ರೆ ಇಲ್ಲಿ ನೋಡ್ತಾ ಇದೀವಿ ಆದಿಕಾಂಡ 22ನೇ ಅಧ್ಯಾಯ. ಆದಿಕಾಂಡ 22ನೇ ಅಧ್ಯಾಯದಲ್ಲಿ ನಾವು ಕೆಲವು ವಚನಗಳನ್ನ ಜ್ಞಾನ ಮಾಡಿಕೊಳ್ಳೋಣ. 3ನೇ ವಚನದಿಂದ ಕೆಲವು ವಚನ ನಾವು ಜ್ಞಾನ ಮಾಡ್ತಾ ಹೋಗೋಣ. ಬೆಳಿಗ್ಗೆ ಅಬ್ರಹಾಮನು, ಆದಿಕಾಂಡ 22ನೇ ಅಧ್ಯಾಯ 3ನೇ ವಚನದಿಂದ ಓದಿ. ಬೆಳಿಗ್ಗೆ ಅಬ್ರಹಾಮನು ಎದ್ದು ಕತ್ತೆಗೆ ತಡಿ ಹಾಕಿಸಿ ಯಜ್ಞಕ್ಕೆ ಬೇಕಾದ ಕಟ್ಟಿಗೆಯನ್ನು ಒಡಿಸಿ ತನ್ನ ಸೇವಕರಲ್ಲಿ ಇಬ್ಬರನ್ನು ತನ್ನ ಮಗನಾದ ಈಸಾಕನನ್ನು ಕರೆದುಕೊಂಡು ದೇವರು ಹೇಳಿದ ಸ್ಥಳಕ್ಕೆ ಹೊರಟನು. ಹಲ್ಲೆಲೂಯಾ. ದೇವರ ಮಾತಿಗೆ ವಿಧೇಯರಾಗುವುದು. ಅಬ್ರಾಮನಿಗೆ ದೇವರು ಹೇಳಿದ್ರು. ಅಬ್ರಾಮ ಏನ್ ಮಾಡ್ತಾ ಇದ್ದ? ಅಬ್ರಾಮ್ ಜೀವಿತದಲ್ಲಿ ಏನಾಗಿತ್ತು? 99 ವಯಸ್ಸು, 30 ವಯಸ್ಸಿನಲ್ಲಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅಬ್ರಾಮನಿಗೆ ದೇವರು ಹೇಳಿದ್ರು, ಮುಂಚೆ ಹೇಳಿದಂತ ಮಾತುಗಳು ಅಬ್ರಾಮ್ ಎಲ್ಲವನ್ನ ನಡೆಸ್ಕೊಂಡು ಬಂದಿದ್ದ. ಅಬ್ರಾಮ್ ಹೇಳಿದ್ರ, ನೀ ಸ್ಥಳವನ್ನ ಬಿಟ್ಟು ನಿನ್ನ ತಂದೆ ತಾಯಿ ಬಂಧು ಬಳಗ ಎಲ್ಲವನ್ನ ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೋಗು ಅಂತ ಹೇಳಿದ ತಕ್ಷಣ, ಸ್ವಾಮಿ ಇನ್ನು ನಮ್ಮವ್ವ ನಮ್ಮಪ್ಪ ಬಳ್ಳಗ ಇವ್ರನ್ನೆಲ್ಲ ಬಿಟ್ಟು ನಾನು ಹೆಂಗ್ ಹೋಗ್ಲಪ್ಪ ಅಂತ ಹೇಳಲಿಲ್ಲ. ಅವನು ಹೇಳಿದ್ದು, ಸ್ವಾಮಿ ನೀನ್ ಹೇಳಿದಂತೆ ಆಗ್ಲಿ, ನಾನು ಹೋಗುತ್ತೇನೆ ಅಂತ. ಖಂಡಿತವಾಗಿ ಆತನ ಆ ಸ್ಥಳವನ್ನು ಬಿಟ್ಟು ಬೇರೆ ಸ್ಥಳಕ್ಕೆ, ಆ ಸ್ಥಳವನ್ನು ಬಿಟ್ಟು ಬೇರೆ ಸ್ಥಳಕ್ಕೆ ದೇವರು ಆತನ ಕಳಿಸುವಾಗ ಸಂತೋಷ ಒಪ್ಪಿಕೊಂಡು ಹೋಗ್ತಾ ಇದ್ದ. ದೇವರ ಮಾತಿಗೆ ವಿಧೇಯನಾಗ್ತಾ ಇದ್ದ. ದೇವರ ಮಾತಿಗೆ ಒಪ್ಪಿಕೊಂಡು ಮುಂದೆ ಸಾಕ್ತಾ ಇದ್ದ. ಆತನಿಗೆ ಕೊಟ್ಟಂತ ದೇವರು ಒಂದು ಧರ್ಮಪತ್ನಿಯನ್ನ ಕೊಟ್ಟಿದ್ರು, ಸಾರಳನ್ನ. ದೇವರು ಆತನಿಗೆ ಧರ್ಮಪತ್ನಿಯಾಗಿ ಸಾರಳನ್ನ ಕೊಟ್ಟಿದ್ರು. ಅವ್ರ ಜೀವಿತದಲ್ಲಿ ಎಷ್ಟು ಜನ ಇದ್ರು? ಇಬ್ಬರೇ ಇದ್ರು. ಅವಾಗ ದೇವರು ಒಂದ್ಸರಿ ಹೇಳಿದ್ರು, ಅಬ್ರಾಹ್ಮಣೇ ನಾನು ಇದನ್ನೆಲ್ಲ ನಿನಗೆ ಕೊಡ್ತೀನಿ ಅಂತ ದೇವರು. ಅವಾಗ ಮನಸ್ಸಲ್ಲಿ ಅಬ್ರಾಹ್ಮ ಅಂದ್ಕೊಂಡಿರ್ಬೋದು, ಇಲ್ಲ ಸಾರಳ ಅಂದ್ಕೊಂಡಿರ್ಬೋದು, ಸ್ವಾಮಿ ನೀ ಏನ್ ಕೊಟ್ರ ನನಗೆ ಏನಾಗುದೈತಿ? ಹೌದಲ್ಲ? ನೀ ಕೊಟ್ಟದ್ದ, ನೀ ಏನ್ ಕೊಟ್ರು ನಮಗೆ ಏನಾಗುದೈತಿ? ಯಾಕಪ್ಪ ಅಂದ್ರೆ ಮಕ್ಕಳೇ ಇಲ್ಲ. ನೀನ್ ಏನ್ ಕೊಟ್ರು ನಮ್ಗೆ ಮಕ್ಕಳಿಲ್ಲಲ್ಲ, ಏನ್ ಮಾಡೋದು? ಈಗ ತಿನ್ನಾಕೈತಿ, ಉಣ್ಣಾಕೈತಿ, ಎಲ್ಲ ಐತಿ, ತೃಪ್ತಿ ಆಗಿದ್ದೀವಿ, ಎಲ್ಲ ಆಗಿವಿ. ಆದ್ರ ಇನ್ನೊಂದು ಭಾಗ್ಯ, ಮಕ್ಕಳ ಭಾಗ್ಯನೇ ಇಲ್ಲ ಅಂತ ಸಂದರ್ಭದಲ್ಲಿ ದೇವರು ಮಾತಾಡಿದ ಮಾತನ್ನು ಯಾವತ್ತೂ ಕೂಡ ನಾವು ಮರಿಬಾರ್ದು. ದೇವರ ವಾಕ್ಯಗಳನ್ನ ಇವತ್ತಿನ ಎಷ್ಟೋ ಜನ ಹೇಳ್ತಾರೆ, ದೇವ್ರು ನನಗೆ ಮಾತಾಡ್ಲಿಲ್ಲ, ದೇವ್ರು ನೀನು ಮಾತಾಡ, ಪ್ರತಿ ದಿನ ನೀನ್ ಒಟ್ಟಿಗೆ ಮಾತಾಡ್ತಾರೆ, ನೀನೇ ನಾನು ಕೇಳ್ತಾ ಇಲ್ಲ ಅಷ್ಟೇ. ಪ್ರತಿ ದಿನ ನಿನ್ನೊಟ್ಟಿಗೆ ಮಾತಾಡ್ತಾ ಇದ್ದಾರೆ, ಪ್ರತಿ ಕ್ಷಣ ನಿನ್ನೊಟ್ಟಿಗೆ ಮಾತಾಡ್ತಾರೆ. ಅದು ಹೆಂಗ್ರಿ? ನೀನ್ ಬೈಬಲ್ ತೆಗೆದು ಓದಿದ್ರೆ ನಿನ್ನೊಟ್ಟಿಗೆ ಮಾತಾಡ್ತಾರೆ ಅವರು. ಬೈಬಲ್ ತೆಗೆದು ನೀನು ಓದಿದ್ರೆ ದೇವರೊಟ್ಟಿಗೆ ಮಾತಾಡ್ತಾ ಇರೋದು. ಇಂಟರ್ನೆಟ್ ಅಲ್ಲಿ ನೀನು ತೆಗೆದುಕೊಂಡು ಏನೇನೋ ನೋಡ್ತಾ ಇರ್ತೀಯ, ಏನೇನೋ ಮಾಡ್ತಾ ಇರ್ತೀಯ, ಯಾವುದೋ ಒಂದು ಸತ್ಯವೇದ ವಾಕ್ಯಗಳನ್ನು ಜ್ಞಾನ ಮಾಡುತ್ತಾ ನೀನ್ ಕುತ್ಕೊಂಡ್ರೆ ದೇವ್ರ ಅಲ್ಲಿ ಒಟ್ಟಿಗೆ ಮಾತಾಡ್ತಾ ಇರ್ತಾರೆ. ಇಲ್ಲ ರೀ ನಾನು ಬಹಳ ಪ್ರೇ ಮಾಡಿದ್ರಿ, ದೇವ್ರೇ ಮಾತಾಡ್ತಾ ಇಲ್ಲ ನನಗೆ, ದೇವ್ರೇ ಪ್ರತ್ಯೇಕವಾಗಿ ಮಾತಾಡ್ತಾ ಇಲ್ಲ. ದೇವ್ರು ಒಂದ್ಸರಿ 2 ಸರಿ ಒಟ್ಟಿಗೆ ಮಾತಾಡಿದಾರೆ. ಆ ಮಾತಾಡಿದ ಮಾತು ಕೈಕೊಂಡು ನೀನ್ ನಡೆದಾಗನೆ ದೇವ್ರನ್ನ ಪ್ರತ್ಯೇಕವಾಗಿ ಇನ್ನೂ ಮಾತಾಡಕ್ ಸ್ಟಾರ್ಟ್ ಮಾಡ್ತಾರೆ. ನೀನ್ ನಡೀತಾ ಇಲ್ಲ, ದೇವ್ರನ್ನ ಒಟ್ಟಿಗೆ ಮಾತಾಡ್ತಾರಂತ ಕಾರ್ಯಗಳು ಅಡ್ಡಿ ಆಗ್ತಾ ಇದೆ. ಏನ್ ಕಾರಣ ಗೊತ್ತಾ? ಸತ್ಯವೇದದ ವಾಕ್ಯಗಳನ್ನು ಜ್ಞಾನ ಮಾಡ್ತಾ ಇಲ್ಲ, ವಾಕ್ಯದ ಮಾರ್ಗದಲ್ಲಿ ಹೋಗ್ತಾ ಇಲ್ಲ, ಆ ನಡೆಯಲ್ಲಿ ನುಡಿಯಲ್ಲಿ ಇಲ್ಲ, ದೇವರ ವಾಕ್ಯಕ್ಕೆ ಮೆಚ್ಚುಗೆಯಾಗಿ ನೀನು ನಡೀತಾ ಇರೋದಕ್ಕೆ ಕಾರಣಕ್ಕಾಗಿ ದೇವರಿಗೂ ನಿನಗೆ ರಿಲೇಷನ್ ದೂರ ಆಗ್ತಾ ಇದೆ, ದೇವರು ಮಾತಾಡ್ತಾ ಇಲ್ಲ. ಹಾಗಾದ್ರೆ ದೇವ್ರ ಮಕ್ಕಳ ದೇವ ಜನರೇ, ಇಲ್ಲಿ ನೋಡುವಾಗ ಅಬ್ರಾಹ್ಮನಿಗೆ ಅಂತ ಒಂದು ವಯಸ್ಸಿನಲ್ಲಿ, ಅಂತ ಒಂದು ಕಾರ್ಯಗಳಲ್ಲಿ ದೇವರು ಕೊಟ್ಟದ್ದು ಇಸಾಕನ ಮಗನನ್ನ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ಇಸಾಕನ ಮಗನನ್ನ ದೇವರು ಅಬ್ರಾಹ್ಮನಿಗೆ ಕೊಟ್ಟಿದ್ರು. ಅಬ್ರಾಹ್ಮನು ಏನ್ ಮಾಡ್ತಾ ಇದ್ದ?
ಮಗು ಕೊಟ್ಟಿರು, ಒಂದೇ ಒಂದು ಮಗು ಕೊಟ್ಟಿರು, ಒಂದೇ ಒಂದು ಮಗನನ್ನ ಕೊಟ್ಟಾಗ ಮಗನನ್ನ ದೇವರು ಕೇಳ್ತಾ ಇದ್ದಾರೆ, ಅಬ್ರಾಮನೇ ನೀನು ನಿನ್ನ ಮಗನನ್ನ ಮೋರೆ ಬೆಟ್ಟಕ್ಕೆ ಕರ್ಕೊಂಡು ಬಂದು ನೀನು ಆತನನ್ನ ನನಗೆ ಸರ್ವಾಂಗ ಹೋಮಗಳ ಮಾಡಬೇಕು, ನನಗೆ ಸಮರ್ಪಿಸಬೇಕು, ನನಗೆ ಆತನ ಒಪ್ಪಿಸ್ಬೇಕಂತ ಅಬ್ರಾಮನಿಗೆ ದೇವರು ಮಾತಾಡಿದ್ರು. ಅದನ್ನೇ ಸಾರಳ ಒಟ್ಟಿಗೆ ದೇವರು ಮಾತಾಡಿದ್ರೆ, ಸಾರಳ ಒಟ್ಟಿಗೆ ದೇವರು ಮಾತಾಡಿದ್ರೆ ಅರ್ಥ ಮಾಡ್ಕೊಡ್ರಿ. ಸಾರಳ ಒಟ್ಟಿಗೆ ದೇವರು ಮಾತಾಡಿದ್ರೆ, ಸ್ವಾಮಿ ನೀ ಏನಾರ ಕೇಳ, ನನ್ನ ಜೀವ ಕೇಳ್ತಾರೆ, ನನ್ನ ಮಗನ ಮಾತ್ರ ನಿನ್ನ ಹತ್ತಿರ ತಗೊಂಡು ಬರಂಗಿಲ್ಲ, ನನ್ನ ಮಗ ನೀನು ಕೊಡೋಂಗಿಲ್ಲ. ಕೊಟ್ಟದ್ದೇ ಅವ್ರೆ, ಅದು ಕೊಟ್ಟದ್ದು ಅವರೇ, ಕೊಡಕ್ಕಾಗಲ್ಲ. ಅದಕ್ಕೆ ಸಾರಳ ದೇವರು ಹೇಳಿಲ್ಲ. ಯಾರು ಹೇಳಿದ್ರು? ಅಬ್ರಾಮನಿಗೆ ಹೇಳಿದ್ರು. ಹಲ್ಲೆಲೂಯಾ. ಅಬ್ರಾಮನಿಗೆ ಹೇಳಿದ ತಕ್ಷಣ ಅಬ್ರಾಮನನು ಶುದ್ಧತೆ ಆದ, ರೆಡಿ ಆದ. ಆಗೋಗ್ಬಿಟ್ಟು ಸಾರಾ ಎಲ್ಲಿದ್ದೀನಿ ನೀನು? ಇಲ್ಲಿದ್ದೀನ್ರಿ ಯಜಮಾನ್ರೇ ಅನ್ಲಿಲ್ಲ. ಹೋಗಿ ಅಬ್ರಾಮನ ಅವಳು ಕೂಗ್ಲಿಲ್ಲ. ಅಬ್ರಾಮನ ಕೂತು ಆಲೋಚನೆ ಮಾಡಿದ, ದೇವ್ರ ಮಾತಿಗೆ ನಾನು ವಿಧೇಯನ ಆಗ್ಲೇಬೇಕು ಅಂತ. ಹೋಗಿ ಸಾರಳ ಹತ್ರ ಅಬ್ರಾಮನೇ, ಸಾರಾ ತಂದೆಯಾದ ದೇವರು ಬಂದಿದ್ರು, ಸ್ವಾಮಿ ನನ್ನ ಒಟ್ಟಿಗೆ ಮಾತಾಡಿದ್ರು, ಸ್ವಾಮಿ ಮಾತಾಡಿದ್ರು. ಏನ್ ಮಾತಾಡಿದ್ರಿ? ಈಸಾಕನ್ನ ಕರ್ಕೊಂಡು ಹೋಮ ಬಾ ಅಂತ ಕರೀತಾ ಇದ್ದಾರೆ. ಏನ್ ಮಾಡ್ಲಿ ಅಂತ ಕೇಳಲಿಲ್ಲ. ಕೇಳಿದ್ರೆ ಅಬ್ರಾಮನನ್ನು ಬೈತಿದ್ರೇನೋ. ಹೌದಾ? ಇದು ನಿಮ್ಮ ಮನೆಯೊಳಗೆ ಯಾರಿಗಾರು ನಡ್ತಾ ಇದೆ? ಇಲ್ಲ ರೀ, ದೇವ್ರು ನನಗೆ ಹೇಳಿದ್ದಾರೆ, ಸ್ವಲ್ಪ ದೇವ್ರಿಗೆ ನಾನು ಇದೆಲ್ಲ ಕೊಡ್ಬೇಕಂದಿದ್ದೀನಿ, ನಾನು ದೇವ್ರ ಕೆಲಸದಲ್ಲಿ ಮುಂದೆ ಹೋಗ್ಬೇಕಂದಿದ್ದೀನಿ ಅಂತ ನಿಮ್ಮ ಯಜಮಾನ್ರ ಬಂದು ಮುಂದೆ ಏನು ಗೊತ್ತಿಲ್ಲ ಸತ್ಯ ಮಗ ದೇವ್ರಿಗೆ ಬರ್ತಾನ. ದೇವ್ರಿಗೆ ನಿಜನಾ? ಬರುದು ನಮಗೆ ಇಷ್ಟು ಬಂದೈತಿ, ಈಗ ಬಂದೈತಿ, ಏನೋ ತಾಳಿ ಪಾಠ ಬಗೆಹರಿಸ್ಬೇಕು, ಇಟ್ಟೆಲ್ಲ ಕೊಡ್ತಾನ. ಹೆಣ್ಮಕ್ಳ ಹತ್ರ ತೆಗೆದುಕೊಂಡು ಹೋದ್ರೆ ಇದು ಬುದ್ಧಿ. ನಿಜವಾಗ್ಲೂ ನನ್ನ ನಿಮ್ಮ ಬಾಯಿಗಳ ಕಟ್ ಹಾಕುವಂತ ಕಾರ್ಯಗಳು ನಿಮ್ಮಲ್ಲಿ ಇರ್ತದೆ. ಹೌದಲ್ಲ? ನಿಜನ ಸುಳ್ಳ? ನಾನು ಇದು ಮಾಡ್ಬೇಕಂತಂದಾಗ ನಿಮ್ಮ ಯಜಮಾನರು ಬಂದಾಗ ಅದು ದೇವರಿಗೆ ಇಷ್ಟವಾಗಿರ್ತದೆ, ಅದು ದೇವರಿಗೆ ಅವನಿಗೆ ರಿಲೇಷನ್ ಇರ್ತದೆ, ಅದು ಮಾಡಬೇಕು ಅಂತ ಸ್ವಲ್ಪ ಮಟ್ಟಿಗೆ ಹೆಂಡತಿನ ಒಂದು ಮಾತು ಏನೋ ಹೇಳೋಣ. ದೇವ್ರು ಹೇಳಿದ್ರೆ ಅವಳು ನಿನಗೆ ಸರಿ ಸಂಗಾತಿ, ಅವಳನ್ನ ನೀ ಪ್ರೀತಿಸು ಅಂತ ದೇವ್ರು ಹೇಳಿದ್ದಾರೆ. ಅದಕ್ಕಾಗಿ ಅವಳು ಹೋಗಿ ಹೇಳೋಣ ಅಂತಿದ್ರೆ ನಿಜವಾಗ್ಲೂ ನನ್ನ ಪ್ರೇರೆ ಅಬ್ರಾಮನು ಆ ವಿಷಯ ಸಾರಳಿಗೆ ಹೇಳಿದ್ರೆ ಸಾರಳು ಅಡ್ಡಿ ಮಾಡ್ತಿದ್ರು. ಹಾಗಾದ್ರೆ ಅಬ್ರಾಮನು ದೇವರ ಮಾತನ್ನ ಕೇಳಿ ದೇವ್ರ ವಾಕ್ಯದಂತೆ ಹೊರಟು ನಡೆದ. ಇಬ್ಬರ ಸೇವಕರನ್ನ ಕರ್ಕೊಂಡು ಸಿದ್ಧತೆಯಾಗಿ ಹೊರಡ್ತಾ ಇದೆ ನನ್ನ ಪ್ರೇರೆ. ಹಾಗಾದ್ರೆ ಅದಕ್ಕೆ ದೇವರು ಹೇಳಿದ್ರು, ಸ್ತ್ರೀಯರು ಬಲಹೀನರು. ನಿಜನಾ? ಲೈವ್ದಲ್ಲಿ ಇದ್ದವರಾಯ್ತು, ಯೂಟ್ಯೂಬ್ದಲ್ಲಾಯ್ತು, ಸಭೆಯವರಾಯ್ತು, ಬೈಬೇಡ್ರಿ ಸ್ತ್ರೀಯರ ವೀಕ್ನೆಸ್ ಅಂತ. ಅಯ್ಯೋ ಅಷ್ಟನ್ನ ಹಿಂಗೆ ಇಲ್ಲ. ಎದರಲ್ಲಿ ವೀಕ್ನೆಸ್ ಇದ್ರೆ ನೀವೇ ಗೊತ್ತು ಮಾಡ್ಕೊಳ್ರಿ. ಎಂತಿಂತ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ವೀಕ್ನೆಸ್ ಆಗ್ತೀರಾ, ಬಿದ್ದು ಹೋಗ್ತೀರಾ. ಕೆಲವೊಂದು ಸಂದರ್ಭದಲ್ಲಿ ನಾನು ಕೇಳೋದಂತ ಸತ್ಯವಿಧದಲ್ಲಿ ನಾನು ನಿಮ್ಗೆ ಮುಂದೆ ಬರೋದಾದ್ರೆ ಸ್ತ್ರೀಯರ ಬಗ್ಗೆ ಮುಂದೆ ಬರ್ತೇನೆ. ಆದ್ರೆ ಮಾರ್ಕಲ್ ಮರ್ಯರ ಬಗ್ಗೆ ನೀವು ತೆಗೆದುಕೊಂಡ್ರೆ ಬಹಳ ಅಬ್ರಾಮಕ್ಕೆ ಅಲ್ಲೇ ಸಿಗ್ತದೆ ಮುಂದೆ ಖಂಡಿತವಾಗಿ. ಆದ್ರೆ ಅಬ್ರಾಮನು ಹೇಳಲೇ ಇಲ್ಲ. ತನ್ನ ಮಗನನ್ನ ತೆಗೆದುಕೊಂಡು ಮೋರೆ ಬೆಟ್ಟಕ್ಕೆ ಕರ್ಕೊಂಡು ಹೋಗ್ತಾನೆ. ಅದಕ್ಕಾಗಿ ತೃಪ್ತಿಯಾಗಿ ಏನಾದ್ರೂ ಅಲ್ಲಿ ಭೇಟಿ ಮಾಡಿ ಊಟ ಮಾಡಿ ತಿಂದು ಬರೋಣ ಅಂತ ಹೋಗ್ತಾ ಇದ್ದಾರ? ಇಲ್ಲ. ಏನಾದ್ರು ಜಾತ್ರೆ ಕರ್ಕೊಂಡು ಹೋಗ್ತಾ ಇದಾರ? ಇಲ್ಲ. ಯಾವ್ದೋ ಒಂದು ಪ್ರೋಗ್ರಾಮ್ ಅಲ್ಲಿ ಇಟ್ಟಿದ್ದಾರ? ಇಲ್ಲ. ತಂದೆ ಮಗನನ್ನ ಹೋಮ ಮಾಡಕ್ ಹೋಗ್ತಾ ಇದ್ದಾನೆ, ಬಲಿ ಕೊಡಕ್ ಹೋಗ್ತಾ ಇದ್ದಾನೆ. ಹಾಗಾದ್ರೆ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತೀವಿ, ಸತ್ಯವೇದಲ್ಲಿ ನೋಡ್ತೀವಿ ನನ್ನ ಪ್ರೇರೆ, ದೇವರಿಗೆ ಬೇಕಾಗಿದ್ದು ನಾವು ಮೊದಲನೇದಾಗಿ ನೋಡ್ತೀವಿ, ದೇವರಿಗೆ ಬೇಕಾಗಿದ್ದು ಆತನಲ್ಲಿ ಭಯ ಭಕ್ತಿ ಉಳ್ಳ ಜನರನ್ನ. ದೇವರಿಗೆ ಬೇಕಾಗಿದ್ದು ಮೊದಲನೇದಾಗಿ ನಾವು ನೋಡ್ತಾ ಇದೀವಿ ಅಂತ ಪಾಯಿಂಟ್ ಏನಂದ್ರೆ, ಮೊದಲನೇದಾಗಿ ದೇವರು, ನೀವು ಬರೆದುಕೊಳ್ಳೋರಿದ್ರೆ ಬರ್ಕೊಡ್ರಿ,
ದೇವರಲ್ಲಿ ಭಯ ಭಕ್ತಿ ಉಳ್ಳವರನ್ನು ದೇವರು ನೋಡ್ತಾರೆ. ಭಯ ಭಕ್ತಿ ಉಳ್ಳವರನ್ನ ಟೆಸ್ಟ್ ಮಾಡ್ತಾ ಇರ್ತಾರೆ, ಬೇರೆ ಯಾರನ್ನೆಲ್ಲ ಟೆಸ್ಟ್ ಮಾಡೋದು. ಭಯ ಭಕ್ತಿ ಉಳ್ಳವರನ್ನು ಹೆಚ್ಚಾಗಿ ದೇವರು ಟೆಸ್ಟ್ ಮಾಡ್ತಾರೆ. ಕೆಲವೊಂದು ಸಂದರ್ಭದಲ್ಲಿ ಭಯ ಭಕ್ತಿ ಉಳ್ಳವರನ್ನ ಟೆಸ್ಟ್ ಮಾಡಕ್ ಹೋಗ್ತ ನೋಡುವಾಗ ಭಯ ಭಕ್ತಿ ಉಳ್ಳವರು ಒಂದ್ಸರಿ ಬೀಳ್ತಾರೆ, ಒಂದೊಂದ್ಸರಿ ಏನ್ ಮಾಡ್ತಾರೆ, ದೇವರ ಚಿತ್ತ ಇಲ್ಲ ಏನ್ ಮಾಡಕ್ಕಾಗಲ್ಲ, ಆಯ್ತು ಬಿಡು ಹೋಗ್ಲಿ ಬಿಡು, ಆಯ್ತು ಬಿಡು ಮಾಡೋಣ ಬಿಡು, ಆಯ್ತು ಬಿಡು ದೇವರ ಚಿತ್ತದಂತೆ ಆಗ್ಲಿ ಬಿಡು, ಇವತ್ತು ಹಿಂಸೆ ಬರ್ತಾ ದೇವರ ಚಿತ್ತದ ಮೇಲೆ ಬಂದಿದೆ ಬಿಡು. ಖಂಡಿತವಾಗಿ ನನ್ನ ಪ್ರಿಯ, ಖಂಡಿತವಾಗಿ ಇದು ದೇವ ವಾಕ್ಯದ ಪ್ರಕಾರ ನಾನು ನೋಡ್ತಾ ಇದ್ದೇನೆ, ಹೇಳ್ತಾ ಇರೋ ಮಾತು. ನಾನು ಇಲ್ಲಿ ನಿಂತಿದ್ದೀನಿ ಅಂದ್ರೆ ದೇವರ ಕೃಪೆ, ನಾನು ನಿಂತಿದ್ದೇನೆ ದೇವರ ಕೃಪೆ, ನಿಜವಾಗ ಹೌದಲ್ಲ. ಇಲ್ಲೊಬ್ಬ ಹಿರಿ ತಾಯಿ ಇದ್ದಾಳೆ, ಆ ಹಿರಿ ತಾಯಿ ನನ್ ಬಂದ ತಕ್ಷಣ, ನಾನು ನೋಡಿದ ತಕ್ಷಣ ದುಃಖಿಸಿ ಅಳ್ತಾ ಇದ್ದಳು. ನಾನು ಮುಂದೆ ಇನ್ನೂ ಹೋಗಿದ್ರೆ ತಾಯಿ ಇನ್ನೂ ಅಳ್ತಾ ಇದ್ದಳು. ಬೇಡ ಅಂತ ನಾನು ಆ ಕಡೆಯಿಂದ ಈ ಕಡೆ ಮಾ ಅಂತ ಬೈಕಲ್ಲಿ ಬಂದಿದ್ದೆ. ಆ ತಾಯಿ ನನ್ನ ನೋಡಿ ಸುಮಾರು 4-5 ತಿಂಗಳಾಯ್ತು, 4-5 ತಿಂಗಳಾಯ್ತು ನನ್ನನ್ನು ನೋಡಿ. ನಾನೇ ಇವತ್ತು ಕರೆಸಿದ್ದೆ, ಬನ್ನಿ ನೀವು ಮಧ್ಯದಲ್ಲಿ ಬರೋದು ಬೇಡ, ಬನ್ನಿ ಇವತ್ತು ಬಂದು ಪ್ರಾರ್ಥನೆ ಮಾಡಿ ನನ್ನ ಜೊತೆ ಮಾತಾಡ್ತೀನಿ. ಆ ತಾಯಿ ನಿಜವಾಗ್ಲೂ ಹೇಳ್ತದೆ ನನ್ನ ಪ್ರಿಯರೇ, ದೇವರಲ್ಲಿ ಭಯ ಭಕ್ತಿ ಉಳ್ಳವರನ್ನ ದೇವ್ರು ಟೆಸ್ಟ್ ಮಾಡ್ತಿರ್ತಾನೆ ಅಂತ ಹೇಳಿದ್ರೆ, ನಾನು ಹೇಳ್ತಾರಂತ ಕಾರಣ ಅಂದ್ರೆ ಇವತ್ತು 3-4ನೇ ವಾರ ನಾನು ಇಲ್ಲಿ ನಿಂತಿದ್ದು ದೇವರ ಕೃಪೆಯಿಂದ. 4ನೇ ವಾರ ನಾನು ದೇವರ ಕೃಪೆಯಿಂದ ನಾನು ನಿಂತಿದ್ದು. ಅದಕ್ಕಿಂತ ಹಿಂದಿನ ದಿನದಲ್ಲಿ ನೋಡಿದ್ರೆ ನನ್ನ ಗತಿಸಿ ಹೋಗುವಂತ ದಿನ. ನಾನು ಯಾವ ಸಮಾಧಿ ಎಲ್ಲಿ ಮಾಡ್ತಿದ್ರು ಗೊತ್ತಿಲ್ಲ, ಹಲ್ಲೆಲೂಯಾ. ನನ್ನ ಸಮಾಧಿ ಎಲ್ಲಿ ಇರ್ತಿತ್ತು ಗೊತ್ತಿಲ್ಲ, ಯಾವ ಸ್ಥಳದಲ್ಲಿ ಮಾಡ್ತಿದ್ರು ಗೊತ್ತಿಲ್ಲ. ಅಂತ ಒಂದು ಇಕ್ಕಟ್ಟಿಂದ ನನ್ನ ದೇವರು ತಪ್ಪಿಸಿ ಕಾಪಾಡ್ಕೊಂಡಿಲ್ಲಿ ಬಂದಿದ್ದಾರೆ. ಅದನ್ನೇ ನಾನು ಹೇಳ್ತಾ ಇರೋದು, ದೇವರಿಗೆ ಭಯದಲ್ಲಿ ಭಕ್ತಿಯಲ್ಲಿ ಇರುವಂತ ಜನರನ್ನ ದೇವರು ಟೆಸ್ಟ್ ಮಾಡ್ತಾ ಇದ್ದಾರೆ. ನಾನು ಹೇಳ್ತಾ ಇರೋದು ಮಾತು ಬಹಳ ಪ್ರಾಮುಖ್ಯ ನನ್ನ ಪ್ರೇಮ. ಕೆಲವು ಜನರು ನನ್ನ ಜೊತೆಗೆ ಮಾತಾಡ್ತಿದ್ರು, ಒಂದಿನ ನಾನು ರೆಸ್ಟ್ ತಗೋ, ಕುಟುಂಬದಲ್ಲಿ ಇದು ಮಾತಾಡ್ತಾ ಕೂತ್ಕೋ, ನೋಡು ಅದು ನೋಡು ಇದು ನೋಡು, ಟೈಮ್ ಕಳಿ. ಇಲ್ಲ, ನನ್ನ ಟೈಮ್ ದೇವ್ರು ಕೊಟ್ಟಂತ ಸಮಯ ಸುವಾರ್ತೆ, ನನ್ನ ದೇವ್ರು ಕೊಟ್ಟ ಸಮಯ ದೇವ್ರ ವಾಕ್ಯ ಸಾರಲು ಕೊಡುವುದು. ನನ್ನ ಟೈಮ್ ಹೋಗೋದು ಯಾವಾಗ ಬರೋದು ನನಗೆ ಗೊತ್ತಿಲ್ಲ. ಅಂತ ಟೈಮ್ ಬಂದ ಅಂತ ಗಳಿಗೆಯಲ್ಲಿ ಆ ಭಕ್ತಿ ಆ ನಂಬಿಕೆ ದೇವರಲ್ಲಿ ಇಟ್ಟಿದ್ದೆ ಅಷ್ಟೇ. ಅದು ದೇವ್ರ ಚಿತ್ತದ ಮೇರೆಗೆ ಬಂದಂತಹ ನನಗೆ ಆ ಕಾಯಿಲೆಯಿಂದ ದೇವರಿಂದ ತಪ್ಪಿಸಿ ನಾನು ಇಲ್ಲಿ ನಿಂದಿಸಿದ್ದಾರೆ ಅಂದ್ರೆ ಅದು ದೇವರ ಕೃಪೆ, ನಿಮ್ಮ ಪ್ರಾರ್ಥನೆ. ಹಲ್ಲೆಲೂಯಾ. ಅದು ಹೋದ ವಾರ ಮಾತಾಡಿದಾಗೆ ನಿಜವಾಗಿ ನನ್ನ ಪ್ರೇರಣೆ ಇದು ದೇವರ ಕೃಪೆ. ನಾನು ಡಾಕ್ಟರ್ ಕಳಿಸುವಾಗ ಲಾಸ್ಟ್ ಬಂದು ನನಗೆ ಇನ್ನೊಂದ್ಸರಿ ನಾನು ನಮ್ಮ ಅಷ್ಟಮ ಹೋಗಿ ಡಾಕ್ಟರ್ ಹತ್ರ ಬೇಕಾಗಕ್ಕಂತ ಹೋದ್ವಿ. ಅವಾಗ ಆ ರಿಪೋರ್ಟ್ ಎಲ್ಲ ನೋಡಿ ಹೇಳಿದ್ರು, ಸರ್ ನೀವು ಇದ್ದಂತ ಪೊಸಿಷನ್ದಲ್ಲಿ ಇಲ್ಲಿ ಯಾರೋ ಬಂದು ಹೋಗಿಲ್ಲ, ಎಲ್ಲ ಕಟ್ಟಿ ಕೊಟ್ಟಿದ್ದೀವಿ, ನೀವೆಲ್ಲ ಭಾಗ್ಯವಂತರು ಹೋಗ್ರಿ ಅಂತ. ಕಟ್ಟಿ ಕೊಟ್ಟಿದ್ದೀವಿ, ನೀವು ಭಾಗ್ಯವಂತರು ಹೋಗ್ರಿ ಅಂತ. ನಿಜವಾಗ್ಲು ನನ್ನ ದೇವರು ಜೀವವುಳ್ಳ ದೇವರು. ಅದಕ್ಕಾಗಿ ನಂಬಿಕಸ್ಥರನ್ನ ದೇವರು ಟೆಸ್ಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ದೇವರು ಅಬ್ರಾಮನ ನಂಬಿಕೆಯಲ್ಲಿ ಇರುವಾಗ, ಆಸಕ್ತಿಯಲ್ಲಿ ಇರುವಾಗ ತನ್ನ ಮಗನನ್ನ ಕೊಡುತ್ತಾನ ಅಥವಾ ಇಲ್ಲ ಅಂತ ಟೆಸ್ಟ್ ಮಾಡಿದನು. ಏನ್ ಮಾಡ್ತಾ ಇದೆ ನೋಡ್ರಿ ನನ್ನ ಪ್ರಿಯ, ನಂಬಿಕೆ ಪ್ರಕಾರವಾಗಿ ಇಬ್ಬರು ತೀರ್ಥಕನ ಸೇವಕರನ್ನ ಕರ್ಕೊಂಡು ಅಬ್ರಾಮನ ತನ್ನ ಮಗನನ್ನ ಕರ್ಕೊಂಡು ಮೋರೆ ಬೆಟ್ಟಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾನೆ. ಹೋಗುವಂತ ಸಂದರ್ಭ ನೋಡುವಾಗ ಇಲ್ಲಿ ನಾವು ನೋಡ್ತದೆ, ದೇವರಲ್ಲಿ ಭಯ ಭಕ್ತಿ ಉಳ್ಳವರಿಗೆ ದೇವರು ಸಹಾಯ ಮಾಡ್ತಾನೆ. ಇವತ್ತು ದಿನ ನಾವು ದೇವರಲ್ಲಿ ಭಯದಲ್ಲಿ ಭಕ್ತಿಯಲ್ಲಿ ಯಾವ ರೀತಿ ಇರ್ತೀವಿ, ಯಾವ ಸಂದರ್ಭದಲ್ಲಿ ಇರ್ತೀವಿ, ಹೆಂಗಿರ್ತೀವಿ ನೋಡ್ರಿ ನನ್ನ ಪ್ರೇರೆ. ಉಸಿರು ಬಳ್ಳಿ ಯಾವ ರೀತಿ ಇರ್ತಂದ್ರೆ ಯಾವ ಸಮಯ ಬರ್ತದೆ ಆ ಟೈಮಿಗೆ ಚೇಂಜ್ ಆಗ್ತದ. ಆ ರೀತಿ ಅಲ್ಲ ಭಕ್ತಿ ಅಂದ್ರೆ ಇವತ್ತೇ ಸಾವು ಬರಲಿ ದೇವರ ಬಳಿಗೆ ನಾನು ಹೋಗ್ತಾ ಇದ್ದಂತ ರೆಡಿ ಆಗಿರ್ಬೇಕು. ಹಲ್ಲೆಲೂಯಾ. ಇವತ್ತೇ ಈ ಕ್ಷಣವೇ ನೀನು ಬರ್ತಾ ಇದೆ ಅಂತ ನೀನು ಗೊತ್ತಾದ್ರೆ ನೀನು ಕರ್ತನಿಗೆ ಒಪ್ಪಿಸಿಕೊಡ್ಬೇಕು, ನಿನ್ನ ಹೃದಯ ಒಪ್ಪಿಸಿಕೊಡ. ಮೊದಲೇ ನೀನು ಹೇಳ್ತಾ ಇರ್ಬೇಕು, ಸ್ವಾಮಿ ನನ್ನಲ್ಲಿ ಏನಾದ್ರೂ ಗಲೀಜಿದೆಯಾ, ನನ್ನಲ್ಲಿ ಏನಾದ್ರೂ ಅಶುದ್ಧವಾದ ಕಾರ್ಯ ಇದೆಯಾ, ನಿನ್ನ ಹತ್ರ ಬರೋಕ್ ಅಡ್ಡಿ ಆಗ್ತಾ ಇದೆ ಅಂತ ನಿನ್ನನ್ನು ಶುದ್ಧಿ ಮಾಡಿಕೊಳ್ತಾ ಇರಬೇಕು. ಹಲ್ಲೆಲೂಯಾ. ಹಾಗಾದ್ರೆ ಈ ಅಬ್ರಾಮನು ಏನ್ ಮಾಡ್ತಾ ಇದ್ದಾನೆ, ಮಗನಿಗೋಸ್ಕರವಾಗಿ ಆತ್ಮಭರಿತವಾಗಿ ಕರ್ಕೊಂಡು ಹೋಗ್ತಾ ಇದ್ದಾನೆ, ಆತ್ಮಿಕ ಆರಾಧನೆ ಮಾಡ್ತಾ ಹೋಗ್ತಾ ಇದ್ದಾನೆ, ದೇವರ ಸಮ್ಮುಖದಲ್ಲಿ ಸಮರ್ಪಿಸ್ತಾ ಹೋಗ್ತಾ ಇದ್ದಾನೆ, ಆತ್ಮಿಕವಾದ ಸಂತೋಷ ಹೋಗ್ತಾ ಇದ್ದಾನೆ. ನೋಡ್ರಿ ನನ್ನ ಪ್ರೇರೆ, ಆತ್ಮಿಕ ತಕ್ಕಾಗಿ ಇಲ್ಲಿ ವಚನ ಹೇಳ್ತಿದ್ದಾನೆ, ದೇವರ ಭಯಭಕ್ತಿ ಉಳ್ಳವರ ಕಾರ್ಯಗಳು ಏನಾಗಿರುತ್ತೆ ಅಂತ ಕೇಳಿದ್ರೆ, ಕೀರ್ತನೆ ಭಾಗ 34ನೇ ಕೀರ್ತನೆ, ಕೀರ್ತನೆ ಭಾಗ 34ನೇ ಕೀರ್ತನೆ 8ನೇ ವಚನ ನಾವು ಓದಿಕೊಳ್ಳೋದಾದ್ರೆ,
ದೇವರ ಭಯದಲ್ಲಿ ಇರುವಾಗ, ಭಕ್ತಿಯಲ್ಲಿ ಇರುವಾಗ ಯೆಹೋವನು ಸರ್ವೋತ್ತಮನೆಂದು ಅನುಭವದಿಂದ ತಿಳಿದುಕೊಳ್ಳಿ. ಎದರಿಂದ ರೀ? ಅನುಭವ. ಈ ಅನುಭವ ಎಲ್ಲಿಂದ ಬರ್ತದೆ? ನಾವು ಮಾಡಿದ್ರಿಂದ ಅನುಭವ ಬರ್ತದೆ. ಸಹೋದರಿ ಹೇಳಿದ್ರು, ನಿಜವಾಗ್ಲೂ ಆ ಮಗಳ ಕಣ್ಣೀರು, ಆ ಮಗಳ ಪಟ್ಟ ಪ್ರಯಾಸ ನನಗೆ ಗೊತ್ತು. ಆ ಮಗಳು ಇವತ್ತಿನ ರಿಸಲ್ಟ್ ಪಾಸ್ ಆಗಿದೆ ಅಂತ ಸಂತೋಷವಾಗಿ ನನಗೆ ಮಣ್ಣಿಂದ ಹೇಳುವಾಗ ಅಷ್ಟೊಂದು ಅವಳ ಖುಷಿಯನ್ನು ನೋಡಿ ನಾನು ಸಂತೋಷ ಪಟ್ಟೆ. ದೇವರೇ, ಆ ಮಗಳ ನಂಬಿಕೆ ಯಾವಾಗ ಯಾವಾಗ 3 ದಿನ ಉಪವಾಸ ಇದ್ದೀನಿ, 2 ದಿನ ಉಪವಾಸ ಇದ್ದೀನಿ, ಉಪವಾಸ ಪ್ರಾರ್ಥನೆ ಅಂತ ಒಂದು ಬಡತನ ಕೊಟ್ಟು ಭಯದಲ್ಲಿ ಭಕ್ತಿಯಲ್ಲಿರುವಂತ ಮಗಳು. ಅದಕ್ಕಾಗಿ ದೇವರು ವಾಕ್ಯದಲ್ಲಿ ನೋಡ್ತಾ ಇರುವಂತಹ ಕಾರಣ ಅಂದ್ರೆ ದೇವರಿಗೆ ಬೇಕಾಗಿದ್ದು ಆ ಭಯ ಭಕ್ತಿ ಉಳ್ಳ ಕುಟುಂಬ. ದೇವರಿಗೆ ಬೇಕಾಗಿದ್ದು ಆ ಭಯ ಭಕ್ತಿ ಉಳ್ಳ ಕುಟುಂಬ. ಯಾವುದೋ ಒಂದು ಕಾಟಾಚಾರಕ್ಕೆ ಪ್ರಾರ್ಥನೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಏನೋ ಕಾಲ ಕಳೆದು ಪ್ರೇಯರ್ ಮಾಡ್ತೀವಿ, ಇಲ್ಲ, ಅದು ದೇವರಿಗೆ ಮೆಚ್ಚುಗೆ ಅಲ್ಲ. ದೇವರನ್ನು ಮೆಚ್ಚಿಸುವುದು ಆತ್ಮಭರಿತವಾಗಿ, ಆತ್ಮಿಕ ತಕ್ಕ ಹಾಗೆ ನಾವು ದೇವರನ್ನ ಆರಾಧಿಸ್ತಾ ಇರಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಖಂಡಿತವಾಗಿ ಅಬ್ರಾಮನನ್ನು ಕೂಡ ಆ ನಂಬಿಗಸ್ತನಾಗಿದ್ದ, ಆ ನೀತಿವಂತನಾಗಿದ್ದ, ಆತ್ಮಿಕತೆಯಲ್ಲಿರುವಂತ ಅಬ್ರಾಮನನ್ನ ದೇವರು ಟೆಸ್ಟ್ ಮಾಡಿದ್ದು ಹಾಗೆ ಟೆಸ್ಟ್ ಮಾಡಿದ್ದು ಹಾಗೆ. ಎಲ್ಲಾ ಟೆಸ್ಟ್ ಅಲ್ಲಿ ದೇವರು ಅಬ್ರಾಮನಿಗೆ ಹೇಳಿದಂತ ಮಾತುಗಳು ಎಲ್ಲ ರೀತಿಯಾಗಿ ಗ್ರಹಿಸಿಕೊಂಡು ತಿಳಿದುಕೊಂಡು ಹೋಗ್ತಾ ಇದೆ. ನನ್ನ ಪ್ರೇರಣೆ ಹೋಗ್ತಾ ಇದೆ. ಎರಡನೇದಾಗಿ ನೋಡ್ತೀವಿ, ನನ್ನ ಪ್ರೇರಣೆ ಎರಡನೇದಾಗಿ ನೋಡ್ತೀವಿ, ದೇವರಿಗೆ ಪೂರ್ಣ ಹೃದಯವನ್ನು, ಪೂರ್ಣ ಮನಸ್ಸನ್ನ ವಾಚನ ನೋಡುವಾಗ ದೇವರಿಗೆ ಪೂರ್ಣ ಮನಸ್ಸಿನಿಂದ ಕೊಡಬೇಕು. ಪೂರ್ಣ ಮನಸ್ಸನ್ನ ಕೊಡಬೇಕು. ಪೂರ್ಣ ಮನಸ್ಸು. ಈ ಪೂರ್ಣ ಮನಸ್ಸು ಅದು ನನ್ನಲ್ಲಿ ನಿನ್ನಲ್ಲಿ ಇರೋದಾದ್ರೆ, ಆ ಪೂರ್ಣ ಮನಸ್ಸು ನಮ್ಮ ಒಳಗಡೆ ಹುಟ್ಟೋದಾದ್ರೆ, ಎಷ್ಟೋ ಸಮಯದಲ್ಲಿ ನೋಡ್ತೀವಿ, ಎಷ್ಟೋ ಸಂದರ್ಭಗಳಲ್ಲಿ ಕೇಳ್ತೀವಿ, ಪೂರ್ಣ ಮನಸ್ಸು ಬರೋದಿಲ್ಲ. ಒಂದೊಂದು ಸಂದರ್ಭದಲ್ಲಿ ಪೂರ್ಣ ಮನಸ್ಸು ಬರೋದಿಲ್ಲ, ಅರ್ಧ ಮುರ್ಧ ಮನಸ್ಸು. ಮಾಡ್ಲಾ ಬೇಡ, ಕೊಡ್ಲಾ ಬೇಡ, ಹೋಗ್ಲಾ ಬೇಡ, ಇರ್ಲಾ ಬೇಡ, ನಡಿಲಾ ಬೇಡ, ಮಾತಾಡ್ಲಾ ಬೇಡ. ನಮ್ಮ ಮನಸ್ಸು ಒಳಗಡೆ ಈ 2 ಗಲಿಬಿಲಿ ಇರೋದ್ರಿಂದ ನಮ್ಮ ಒಳಗಡೆ ಗಲಿಬಿಲಿ ಆತ್ಮ ಇರೋದ್ರಿಂದ ದೇವರ ಆತ್ಮಕ್ಕೆ ಅಡ್ಡಿ ಮಾಡ್ತದೆ, ದೇವರ ಕೆಲಸಕ್ಕೆ ಅಡ್ಡಿ ಮಾಡ್ತದೆ, ದೇವರ ಆಲೋಚನೆಗೆ ಅಡ್ಡಿ ಮಾಡ್ತದೆ. ಅದಕ್ಕಾಗಿ ನಮ್ಮ ಗಲಿಬಿಲಿ ಆತ್ಮ ಇರಬಾರ್ದು. ಅದಕ್ಕಾಗಿ ಅಬ್ರಾಮನು ಯಾವುದೇ ರೀತಿಯಾಗಿ ಸಾರಳಿಗೂ ಹೇಳಲಿಲ್ಲ, ಯಾರಿಗೂ ನನ್ನ ಸೇವಕರು ಕೂಡ ಹೇಳಲಿಲ್ಲ. ಅವ್ರು ಹೇಳಿದ್ರೆ ಏನಾಗ್ತಿತ್ತು? ಸಾರಳಿಗೆ ಹೇಳಲಿಲ್ಲ ಬಿಡು. ಇಲ್ಲಿ ಇವ್ರಿಗೆ ಹೇಳಿದ್ರೆ, ಸೇವಕರಿಗೆ ಹೇಳಿದ್ರೆ ಯಾಕ್ರಿಯ ಒಬ್ಬರೇ ಮಗನಿರ್ದೇನ್ರಿಯ, ನಿಮಗೆ 10 ಮಕ್ಕಳಿದಾವ, ಯಾಕ್ರಿಯ ಹಿಂಗ್ ಮಾಡ್ತಾ ಇದ್ದೀರ? ದೇವ್ರ ಹತ್ರ ಕೇಳನ್ರಯ್ಯ, ದೇವ್ರ ಏನ್ ಮಾಡಲ್ಲ ಬಿಡ್ರಯ್ಯ, ಏನ್ ಬಿಡಯ್ಯ ಅಂತ ಹೇಳ್ಬೋದಾಗಿತ್ತು. ಅದರಿಂದ ಪಾರ್ ಮಾಡೋಕೆ ಅಬ್ರಾಮನಿಗೆ ಪ್ಲಾನ್ ಕೊಡಬಹುದಾಗಿತ್ತು. ಆದರೆ ಪೂರ್ಣ ಮನಸ್ಸನ್ನ ದೇವರಿಗೆ ಕೊಟ್ಟಿದ್ರಿಂದ, ಪೂರ್ಣ ಮನಸ್ಸನ್ನ ಪರಿಪೂರ್ಣ ದೇವರಿಗೆ ಒಪ್ಪಿಸಿದ್ರಿಂದ ನನ್ನ ಜೊತೆ ಇರುವಂತ ಸೇವಕರು ಕೂಡ ಹೇಳದೆ ಆತನ ಪ್ರಯಾಣ ಪಡಿಸ್ತಾರೆ. ಒಂದು ಸರಿ ಬಿದ್ದೋಗ್ಬಿಡ್ತದೆ. ಮನಪೂರ್ವಕವಾಗಿ ದೇವರನ್ನ ಆರಾಧನೆ ಮಾಡುವಂತ ಮಕ್ಕಳಾಗಿರುವಾಗಲೂ ಕೂಡ ಮನಸ್ಸು ಪೂರ್ವಕವಾಗಿ ದೇವರನ್ನ ಕರ್ತನ ಸಮ್ಮುಖದಲ್ಲಿ ಹೋಗುವಂತ ಸಮಯದಲ್ಲಿ ಕೂಡ ಸಮಯ ತಕ್ಕ ಹಾಗೆ ದೇವರನ್ನ ಆರಾಧಿಸುವುದಿಲ್ಲ, ಸಮಯಕ್ಕೆ ತಕ್ಕ ದೇವರನ್ನ ಸ್ತುತಿಸುವುದಿಲ್ಲ. ಅಂತ ಸಂದರ್ಭದಲ್ಲಿ ಬಿದ್ದೋಗ್ಬಿಡ್ತೀವಿ. ಅದಕ್ಕಾಗಿನೇ ದೇವರು ಹೇಳಿದ್ರು, ಈ ಜೋಡ ಆಗ್ಬೇಡ್ರಿ ಅಂತ. ಈ ಜೋಡ ಆಗ್ಬೇಡ್ರಿ ಅಂತ. ಯಾಕೆ ಬೇರೆದವ್ರನ್ನ ಕರ್ಕೊಂಡು ಹೋದ್ರೆ ಆಗ್ತಿದ್ದಿಲ್ಲ ಅವ್ರಿಗೆ? ಅಬ್ರಾಮನಿಗೆ ಸೇವಕರನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಕೆಲವೊಂದು ಸಂದರ್ಭ ನಿಮ್ಗೆ ಕಷ್ಟ ಬಂದಾಗ, ದುಃಖ ಬಂದಾಗ, ಏನೇ ಬಂದಾಗ ನಾನು ಒಂದು ವಿಷಯ ಕೊಟ್ಟು ಹೇಳಕ್ಕೆ ಇಷ್ಟಪಡ್ತೇನೆ. ನೀವು ರಕ್ಷಿಸಲ್ಪಟ್ಟಿದ್ರೆ, ನೀವು ರಕ್ಷಣೆ ಹೊಂದಿದ್ರೆ, ಸತ್ಯದ ಬೆಳಗ್ಗೆ ನಿಮ್ಗೆ ಪೂರ್ಣವಾಗಿ ಗೊತ್ತಿದ್ರೆ, ನಿಮ್ಮನ್ನ ಬಲಪಡಿಸೋರು ಯಾರಂದ್ರೆ ಸತ್ಯವೇದ ಓದುವವರನ್ನ, ಜ್ಞಾನ ಮಾಡುವವರನ್ನ, ಪ್ರಾರ್ಥನೆ ಮಾಡುವವರು ಮಾತ್ರ ನಿಮ್ಮನ್ನ ಬಲಪಡಿಸ್ತಾರೆ. ಇಲ್ಲ ಇನ್ನು ಬೇರೆದವರಿಗೆ ನೀವು ಏನಾದ್ರೂ ವಿಷಯ ನಿಮ್ಗೆ ಹೇಳೋದಾದ್ರೆ ನಿಮ್ಮನ್ನ ಕೆಳಗುಗಿತಾರ ಹೊರತಾಗಿ, ಇನ್ನೂ ದೇವರಿಂದ ಅಗಲಿಸ್ತಾರ ಹೊರತಾಗಿ ನಿಮ್ಮನ್ನ ದೇವರ ಹತ್ರ ಕರ್ಕೊಂಡು ಹೋಗೋದು. ಇದು ಬಹಳ ಪ್ರಾಮುಖ್ಯ. ನೀವು ಎಚ್ಚರಿಕೆ ಉಳ್ಳವರಾಗಿರಬೇಕು.
ಕೆಲವೊಂದು ಸಂದರ್ಭ ಏನೋ ತಿಳಿದ್ವಿ ನಾವು ಹೇಳ್ಬಿಡ್ತೀವಿ, ಒಂದು ಹಿಂಗೆ ಅಂತ ಹೇಳ್ತಾರೆ. ಅವ್ರಿಗೇನೋ ಗೊತ್ತಿರಲ್ಲ, ಅವ್ರಿಗೇನೋ ಗೊತ್ತಿರಲ್ಲ. ಅವ್ರು ಹೇಳ್ಬಿಡ್ತಾರೆ ಹಂಗ ಹಿಂಗ, ಆಯ್ತು ಬಿಡು, ನೋಡೋಣ ಬಿಡು, ಮಾಡೋಣ ಬಿಡು, ಆಯ್ತು ಬಿಡು, ಎಲ್ಲೋ ಬಿಡ್ತಾರೆ, ಎಲ್ಲೋ ಬಿಡ್ತಾರೆ. ಉದಾಹರಣೆಯಾಗಿ ಈ ಪ್ರೇರಣೆ ಬೆಳಿಗ್ಗೆ ಸಾಯಂಕಾಲ ಪ್ರೇರಣೆ ನೆನಪು ಮಾಡ್ತಾ ಇರ್ತೀವಿ, ಪ್ರಾರ್ಥನೆ ಇದೆ. ಅವಾಗ ಏನ್ ಮಾಡಿದಾರೆ ಅವರು? ಹಳ್ಳಿನ ಕರ್ಕೊಂಡೆಲ್ಲ ಹೋಗಿದ್ದಾರೆ. ಆಮೇಲೆ ಏನಾಯ್ತು? ನಿಮ್ಮ ಸಾಕ್ಷಿ ಕೇಳಿದ್ವಿ. ಇಂಥ ಕಾರ್ಯಗಳಾಗುವುದಾದ್ರೆ ದೇವರಿಗೆ ವಿರುದ್ಧವಾಗಿರುವುದರೆ ಬಿದ್ದೋಗ್ಬಿಡ್ತಾರೆ, ಸೋತೋಗ್ಬಿಡ್ತಾರೆ. ಖಂಡಿತವಾಗಿ ನನ್ನ ಪ್ರಿಯ ದೇವರ ಮಕ್ಕಳೇ, ದೇವರಿಗೆ ಪೂರ್ಣ ಹೃದಯ ಕೊಟ್ರೆ ಏನಾಗುತ್ತದೆ ಅಂತ ನಾನು ಒಂದು ವಿಷಯ ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೇನೆ. ಹನುಮಾಪುರದಿಂದ ಒಬ್ಬ ಸಹೋದರಿ ಪ್ರಾರ್ಥನೆ ಬರ್ತಿದ್ರು. ಹನುಮಾಪುರದಿಂದ ಒಬ್ಬ ಸಹೋದರಿ ಪ್ರಾರ್ಥನೆ ಬರ್ತಿದ್ರು. ಆ ಸಹೋದರಿ ನಿಜವಾಗ್ಲೂ ನನ್ನ ಪ್ರೇರಣೆ. ಎರಡು ಮಕ್ಕಳು ನಂತರ ಬಿಡ್ತಾರೆ ಗೊತ್ತಿಲ್ಲ. ಬಿಜಾಪುರ ಡಿಸ್ಟಿಕ್ ಒಂದು ಹಳ್ಳಿಯಲ್ಲಿ ಆ ಸಹೋದರಿಯನ್ನು ಕೊಟ್ಟಿದ್ರು. ಗಂಡ ಅವನ ಬಡದು ಹೊಡೆದು ಬೈದು ತವ್ರ ಮನೆಗೆ ಕಳಿಸಿದ್ದ. ಸುಮಾರು ಒಂದು 5-6 ವರ್ಷ ತವ್ರ ಮನೆಗೆ ಕಣ್ಣೀರದಲ್ಲಿ ಚಿಕ್ಕ ಮಗು ಇದ್ದಾಗ ಬಂದಿದ್ರಂತೆ. ಇವ್ರು ಹೋಗ್ಬೇಕಂತ ಫೋನ್ ಮಾಡ್ರು, ಕಾಂಟ್ಯಾಕ್ಟ್ ಆಗ್ತಾ ಇಲ್ಲ, ಬರಲ್ಲ, ನನಗೆ ಕರ್ಕೊಂಡು ನನಗೆ ಇಷ್ಟನೇ ಇಲ್ಲ. ಒಂದು ದಿನ ಸುಮಾರು 3 ವರ್ಷ ಆಯ್ತು ಆ ಮನೆ ಅಲ್ಲಿ ಆರಾಧನೆ ಮಾಡ್ತಾ ಇದ್ವಿ. ಆ ಸಹೋದರಿ ಕರ್ಕೊಂಡ್ಬಂದ್ರು. ಅವಾಗ ತಗೊಂಡು ಪ್ರೇ ಮಾಡಿ 1 ವಾರ ಪ್ರಾರ್ಥನೆ ಮಾಡಿ, 2ನೇ ವಾರ ಪ್ರೇ ಮಾಡು, ಆಮೇಲೆ ನಮ್ಮ ಮುಂದೆ ಹಂಚ್ಕೊಂಡು ಈ ರೀತಿ ನನಗಿದೆ, ಈ ರೀತಿ ನನ್ನ ಜೀವನ ಇದೆ, ನನ್ಗೆ ಏನ್ ಮಾಡ್ಬೇಕು ಗೊತ್ತಿಲ್ಲ ರೀ, ಆತ್ಮಹತ್ಯೆ ಮಾಡ್ಕೊಳ್ಳ, ನನ್ ಸತ್ತು ಹೋಗಿಲ್ಲ. ಮನೆಯಾಗ ನೋಡ್ರೆ ನಮ್ಮ ತಾಯಿ ತಂದೆ ಕೂಡ ಪರಿಸ್ಥಿತಿ ಗಂಭೀರ ಐತಿ, ನನಗೂ ಇಲ್ಲೂ ಬೇಸರ ಆಗೇನಿ, ನಾನು ಅಲ್ಲೂ ಬೇಸರ ಆಗೇನಿ, ನನ್ನ ಮಕ್ಕಳ ಜೀವನಕ್ಕೆ ನಾನು ಬದುಕೇನ್ರಿ, ಏನ್ ಮಾಡ್ಲಿ ಅಂತ ನನ್ನ ಮುಂದೆ ಹಂಚಿಕೊಂಡು ಹತ್ತದ ಸಹೋದರಿ ಹತ್ತಂತ ಸಂದರ್ಭ ಹೇಳಿದೆ, ದೇವರಿದೆ ನಮ್ಮ ದೇವರಿದೆ, ನಿನ್ನ ಪೂರ್ಣ ಮನಸ್ಸನ್ನ ದೇವರಿಗೆ ಕೊಡು, ನಿನ್ ಬಿಟ್ಟು ಬೇರೆ ಯಾರಿಗೆ ಹೇಳಬೇಡ, ನಿನ್ ಕಣ್ಣೀರು ಬಂದ್ರು ದೇವ್ರ ಮುಂದೆ ಇರು, ನಿನ್ನ ತಾಯಿ ತಂದೆ ಕೂಡ ಮುಂದೆ ಹೇಳಬೇಡ, ಕಷ್ಟ ದುಃಖವನ್ನು ಏನೇ ಬಂದ್ರು ದೇವರಿಗೆ ಸಮರ್ಪಿಸುವಂತ ನಾನು ಅವಳಿಗೆ ಹೇಳಿಕೊಟ್ಟೆ. ಪ್ರಾರ್ಥನೆ ಮಾಡಿದ್ವಿ. ಆ ಮಗಳು ಪ್ರಾರ್ಥನೆ ಮಾಡ್ತಾ ಬರುವಂತ ದಿನದಲ್ಲಿ ಅವಳು ಹೇಳಿದ್ರು, ಅಷ್ಟೇ ನಾನು ಈಗ ಆಗ್ತೀನಿ. ಸರಿ ಆಯ್ತಮ್ಮ, ನೀನ್ ಪೂರ್ಣ ಮನಸ್ಸಿಂದಾನ ಓಕೆ. ಅವಳು ಹೇಳಿದ್ರು, ಪೂರ್ಣ ಹೃದಯ ದೇವರು ಸಮರ್ಪಿಸ್ಬಿಟ್ಟು ಆತ್ಮಿಕ ಪ್ರಾರ್ಥನೆ, ಆರಾಧನೆ, ಕರ್ತನ ಮೇಜು ಎಲ್ಲಾ ಸಿದ್ಧತೆ ಆದ್ರು. ಒಂದು ದಿನ ಅಲ್ಲಿ ಇದ್ದಾಗನೆ ಅವ್ರ ಮಗ ಬಂದ್ಬಿಡ್ತು. ಅವ್ರ ಮಗ ನಮ್ಮ ಮಗನಿಗೆ ಸ್ವಲ್ಪ ಸಾಕು. ಇಲ್ಲಿ ನಿಂತಿದ್ದೆ, ಅವ್ರ ತಾಯಿ ಅವನು ಕೂಡ ಬಂದ್ರು. ಅಂಕಲ್, ಏನಪ್ಪಾ ಅಂದೆ. ಅಂಕಲ್, ನಮ್ಮ ಪಪ್ಪ ಯಾವಾಗ ಬರ್ತಾನ ಅಂಕಲ್? ಇದ್ದಿದ್ದ ಹಾಗೆ ನನ್ನ ಮನಸ್ಸು ಒಡೆದೋಯ್ತು. ಆ ಮಗು ಕೇಳ್ತಾರೆ, ಪಪ್ಪ ನಮ್ಮ ಪಪ್ಪ ಯಾವಾಗ ಬರ್ತಾನ ಅಂಕಲ್ ಅನ್ನೋದಕ್ಕೆ ನನ್ನ ಮನಸ್ಸು ಒಡೆದೋಯ್ತು. ದುಃಖದಿಂದ ದೇವರು ಸಮರ್ಪಿಸಿದೆ. ಸ್ವಾಮಿ, ಈ ಮಗನ ಕೂಗನ್ನು ಕೇಳು, ಈ ಮಗನ ಕೂಗನ್ನು ಕೇಳು ಅಂತ ಆ ಮಗನನ್ನು ಅಪ್ಪಿಕೊಂಡು ನಾನು ಪ್ರಾರ್ಥನೆ ಮಾಡಿ ನಾನು ಕಳಿಸಿದೆ. ಪ್ರತಿ 2 ವಾರಕ್ಕೊಮ್ಮೆ ಅದಕ್ಕೆ ಕೇಳೋಣ, ತಿಂಗಳಿಗೊಂದ್ಸರಿ ಅದಕ್ಕೆ ಕೇಳೋಣ. ಕೇಳ್ತಾ ಇದ್ದ ಪ್ರಾರ್ಥನೆ ನಿಜವಾಗ್ಲೂ ನಂಬುತ್ತೀರಾ ಬಿಡ್ತೀರಾ ಗೊತ್ತಿಲ್ಲ. ನನ್ನ ಪ್ರಿಯ ತಾಯಿಯಂದ್ರೆ, ಪ್ರಿಯ ಸಹೋದರಿಯರೇ, ದೇವರಿಗೆ ಪರಿಪೂರ್ಣವಾದ ಹೃದಯವನ್ನು ಕೊಟ್ಟಾಗ ಆ ಸಹೋದರಿ ಪ್ರಾರ್ಥನೆ, ಏನೇ ಹಿಂಸೆ ಬರಲಿ, ಏನೇ ಕಷ್ಟ ಬರಲಿ, ದುಡಿದು ತಿನ್ನುವಂತ ಹೆಣ್ಮಗಳು. ಒಂದು ದಿನ ಅವ್ರ ಯಜಮಾನ ಯಾರು ಕರೆದಿಲ್ಲ, ಡೈರೆಕ್ಟ್ ಆಗಿ ಮನೆಗೆ ಬಂದು, ಬಾ ಹೋಗೋಣ. ನಂಬುತ್ತೀರಾ? ಆ ಸಹೋದರಿ ಇಷ್ಟು ಖುಷಿಯಾಗಿ ಫೋನ್ ಮಾಡಿರ್ತಾರೆ, ಅಯ್ಯ ಪಾಸ್ಟ್ರೆ, ನಮ್ಮ ಯಜಮಾನರು ಬಂದಿದ್ದಾರೆ, ನನ್ನ ಕರ್ಕೊಂಡು ಹೋಗಕ್ಕೆ ಬಂದಿದ್ದಾರೆ. ನಾನು ಹೇಳಿದೆ, ಅಮ್ಮ, ಇದು ನಿನ್ನ ಕಣ್ಣೀರ ಪ್ರಾರ್ಥನೆ, ನಿನ್ನ ನಂಬಿಕೆ, ಸಂತೋಷವಾಗಿ ಹೋಗಮ್ಮ ಅಂತ ಹೇಳಿದೆ. ಮಕ್ಕಳು ನೀನ್ ಬಿಟ್ಟು ಹೋಗ್ಲಾ ಪಾಸ್ಟ್ರೆ, ಕರ್ಕೊಂಡು ಹೋಗ್ಲ, ನಿಮ್ಮ ಯಜಮಾನರು ಹೇಗೆ ಹೇಳ್ತಾರೋ ಹಾಗೆ ಮಾಡಮ್ಮ. ಆ ಮಕ್ಕಳನ್ನು ಕರ್ಕೊಂಡು ಬಿಜಾಪುರ ಡಿಸ್ಟ್ರಿಕ್ಟ್ ಹೋದ್ರು. ಅಲ್ಲಿಂದ ಆ ಕುಟುಂಬದಿಂದ ಫೋನ್ ಮಾಡ್ತಾ ಪ್ರಾರ್ಥನೆಗೆ ಇದ್ದಂತ ಮಗಳು ಮತ್ತೆ ರಿಟರ್ನ್ ಆಗಿ ಅವ್ರ ಮನೆಗೆ ಬಂದು ಆ ಮಕ್ಕಳನ್ನೆಲ್ಲ ಇಲ್ಲಿ ಬಿಟ್ಟು ಮಹಾರಾಷ್ಟ್ರದಲ್ಲಿ ದುಡಿಯಕ್ಕಂತ ಹೋಗಿದ್ರು 2 ಗಂಡ ಹೆಂಡತಿ. ಹಲ್ಲೆಲೂಯಾ. ಪ್ರತಿನಿತ್ಯ ಪ್ರಾರ್ಥನೆ ಅವಳು. ಇವತ್ತಲ್ಲಿ ಬೇರೆ ಕಡೆ ಒಂದ್ ಕಡೆ ಸಭೆಗೆ ಹೋಗ್ತಾ ಇದ್ರಯ್ಯ, ಬಹಳ ಸಂತೋಷ. ಇದು ದೇವರಿರ್ತಕ್ಕಂಥ ಒಂದು ನಂಬಿಕೆ. ನಿನ್ ಹೃದಯವನ್ನು ದೇವರಿಗೆ ಕೊಟ್ಟಾಗ ದೇವರು ನಿನಗೆ ಏನ್ ಕೊಡ್ತಾರೆ ಅನ್ನೋದು ಬಹಳ ಪ್ರಾಮುಖ್ಯ. ನೀನ್ ದೇವರಿಗೆ ಕೊಡಲ್ಲ ಹೃದಯ, ಮನಸ್ಸಲ್ಲಿ 2 ಭಾವನೆ ಇಟ್ಕೊಂಡು ನೀನು ಬರ್ತಾ ಇದ್ರೆ, 2 ಭಾವನೆ ಇದ್ರೆ ನಿನ್ಗೆ ಏನ್ ಸಿಗ್ಬೋದು?
ಎರಡು ಭಾವನೆಯಲ್ಲಿ ನಿಮ್ಗೆ ಏನ್ ಪ್ರತಿಫಲ ಸಿಗ್ಬಹುದು? ಒಂದೇ ಮನಸ್ಸುಳ್ಳವರಾಗಿರೋದ್ರಿಂದ ಖಂಡಿತವಾಗಿ ಆ ದಾಂಪತ್ಯ ಜೀವಿತ ಕುಟುಂಬ ಸುಖವಾಗಿ ಸಂತೋಷವಾಗಿದೆ. ನಾನು ಬಹಳ ಸಂತೋಷ ಪಡ್ತೀನಿ. ನನ್ನ ಪ್ರೇಮ ಎಂತ ಭಾಗ್ಯ. ಆ ಮಗು ನನ್ನ ಅಂಕಲ್, ನನ್ನ ತಂದೆ, ನಮ್ಮ ಪಪ್ಪ ಯಾವಾಗ ಬರ್ತಾರ ಅಂತ ಕೇಳಲಿಕ್ಕೆ ನನ್ನ ಹತ್ರ ಉತ್ತರ ಇಲ್ಲ. ಹಾಗಾದ್ರೆ ದೇವ್ರು ಕೊಟ್ಟಂತ ಉತ್ತರ ತಂದೆ ಮಕ್ಕಳನ್ನ ಕುಟುಂಬ ಒಂದು ವಿಷಯದಲ್ಲಿ. ಅದಕ್ಕಾಗಿ ದೇವರಿಗೆ ಹೃದಯ ಪೂರ್ವಕವಾಗಿ ಮನಸ್ಸನ್ನ ದೇವರು ಪರಿಪೂರ್ಣವಾಗಿ ಕೊಡಬೇಕು. ಒಂದು ಅರ್ಧ ಮನಸ್ಸನ್ನ ಅವ್ರಿಗೆ ಕೊಟ್ಟೇನೆ, ಒಂದು ಅರ್ಧ ಮನಸ್ಸು ಇವ್ರಿಗೆ ಕೊಟ್ಟನೆ ಇಲ್ಲ. ಕೆಲವರು ಹೇಳ್ತಿರ್ತಾರೆ ನಮ್ದು ಅರ್ಧ ಆಟ ಊರಾಗ, ಇನ್ನರ್ಧ ಇಲ್ಲಿ. ಕೆಲವರು ಹಂಗೆ ಇರ್ತದೆ. ಬರುವಾಗ ಬನ್ನಿ ರಜುಲಿ ಬೀಗ ಹಾಕ್ಲಿಲ್ಲ. ಹುಡುಗರು ನಮ್ಮ ಊರವರು ಏನ್ ತಗೋತಾರೋ ಏನ್ ಮಾಡ್ತಾರೋ ಅದು ಒಂದು ಗುದ್ದಾಟ ಇರ್ತೈತಿ. ಈಗ ಇವ್ರು ಲಗ್ ಬಿಡ್ತಾರಲ್ಲ, ಆಮೇಲೆ ಟೈಮ್ ಐತಿ. ಸೀರೆ ಹಂಗ ಬಡ ಬಡ ತೆಗೆದಿಟ್ಟು ಸೀರೆ ಇಟ್ಟು ಬನ್ನಿ. ಆ ಸೀರೆಯಾಗ ಬನ್ನಿ ಸ್ವಲ್ಪ ರೊಕ್ಕ ಇಟ್ಟೇನಿ, ಜಾಡಿಸ್ರಂದ್ರೆ ಕೆಳಗೆ ಬೀಳ್ತಾವು. ನೋಡು ಚರ್ಚೆ ಬರುವಾಗಿದೆಲ್ಲ ಇಲ್ಲಿ ಬಂದು ಕೂತ ಮೇಲೆ ತಾವು ನೆನಪಾಗ್ತಿರ್ತಾವ. ಆದ್ರೆ ಹೃದಯ ಎರಡಾಯ್ತಾ ಒಂದಾಯ್ತಾ? ನೀವು ಇಲ್ಲಿದ್ದಾರ ಅಲ್ಲಿದ್ದಾರ? ಎಲ್ಲಿರ್ತಾರೆ? ಅಲ್ಲಿರ್ತೀರಿ. ಇಲ್ಲಿ ಮಾತ್ರ ಕೂತಾರ. ಓ ನಮ್ಮ ಚರ್ಚೆ ಬಂದಿರಪ್ಪ, ಸಿಸ್ಟರ್ ಬಂದಿರಲ್ಲ ಮನೆ, ಅಮ್ಮ ಮನೆ ವಾಕ್ಯ ಏನ್ ಹೇಳಿದ್ರಿ ಹೇಳ್ರಿ ಬಂದು ನೋಡೋಣ. ಹೌದ್ರಿ, ಆದ್ರೆ ಸ್ವಲ್ಪ ಹ್ಞೂನ್ರಿ ಬಗ್ಗೆ ವಿಷಯನಾಗ ಓದ್ತೀರ. ಏನಪ್ಪ ಮನೆ ಪ್ರೇಯರ್ ಬಂದಿದ್ದಿಲ್ಲ ಕೇಳ, ಅವು ಮನೆ ವಾಕ್ಯ ಪ್ರೇಯರ್ ಎಲ್ಲ ಮಾಡಿದಿಲ್ಲ. ಆ ಸಾಕ್ಷಿ ಏನ್ ಹೇಳಿ ನೋಡೋಣ, ಹೇಳಪ್ಪ ನೋಡೋಣ ಅವ್ರಿಗೆ ಅಂತ ಹೇಳಿ ನೋಡಕ್ಕೆ ಹೆಂಗಿತ್ತು. ಅವ್ರು ಸಾಕ್ಷಿ ಚೆನ್ನಾಗಿತ್ತಲ್ಲ, ಮನೆ ಕೇಳಿದಿಲ್ಲ. ಹೇಳಿ ರಾಜು ಅಂತ ತಕ್ಷಣ ಅವ್ರು ರಾಜು ಅವ್ರ ಇದ್ರಿ ಇದ್ರಿ ಮಾಡಿ ನಾವು ಇದಕ್ಕೆ ಬೇರೆ ಹೋಗಿದ್ದೀರಿ ಊರಿಗೆ. ಅವ್ನು ಇದನ್ನ ಬಿಟ್ಟು ಅದನ್ನ ಸ್ಟಾರ್ಟ್ ಮಾಡಿದಂದ್ರ ಹೌದು ಇಲ್ಲಿದೆ ಕೆಲರದಯ ಅದು ಅಲ್ಲಿ ಇತ್ತು. ಎಲ್ಲಿತ್ತು? ನಮ್ಮ ಹೆಣ್ಮಕ್ಳ ಮನ್ಯಾಗ ಬಿಟ್ಟು ಬಂದೇನಿ, ಅವ್ರ ಅಟ್ಟಾದಾರು ಅವ್ರ ಕಡೆ ಇತ್ತು. ನಿಜವಾಗ್ಲೂ ನನ್ನ ಇದಕ್ಕೆ ಎರಡರ ಮನಸ್ಸು ಉಳ್ಳವರು ಅನ್ನೋದು, ಆ ಕಡೆ ಮುಂದೆ ಈ ಕಡೆ ಅನ್ನೋದು. ಇನ್ನೊಂದು ಸಭೆ ಬರ್ತಾ ಇದ್ರ ಹೃದಯ ಪೂರ್ವಕವಾಗಿ ಆತ್ಮಭರಿತವಾಗಿ ದೇವರು ಸಮರ್ಪಿಸ್ರಿ. ಖಂಡಿತವಾಗಿ ದೇವ್ರಿಗೆ ಸಹಾಯ ಮಾಡ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಆ ಕಡೆ ಮನಸ್ಸು ದೇವರಿಗೆ ಕೊಡಬೇಕು, ಪೂರ್ಣವಾಗಿ ಕೊಡಬೇಕು. ಅರ್ಧ ಮುರ್ಧ ಅಲ್ಲ. ಅಬ್ರಾಹ್ಮಣ ದೇವರಿಗೆ ಪರಿಪೂರ್ಣವಾಗಿ ಕೊಟ್ಟಿದ್ರಿಂದ ಅಬ್ರಾಹ್ಮಣಿಗೆ ದೇವರು ಏನ್ ಕೊಡ್ತಾರೆ ನೋಡಿ, ಏನ್ ಕೊಡ್ತಾರೆ ನೋಡಿ. ನಾವು ಮುಂದೆ ಹೋಗೋಣ ಪ್ರೇರೆ, ಮುಂದೆ ಹೋಗೋಣ. ವಾಕ್ಯ ಮೊದಲನೇದಾಗಿ ನೋಡಿದೀವಿ, ದೇವರ ವಾಕ್ಯಗಳಲ್ಲಿ ನೋಡುವಾಗ ದೇವರ ಭಯಭಕ್ತಿ ಉಳ್ಳವರನ್ನ ದೇವರು ನೋಡ್ತಾರೆ. ಎರಡನೇದಾಗಿ ನೋಡಿದೀವಿ, ದೇವರಿಗೆ ಪೂರ್ಣ ಮನಸ್ಸನ್ನ ಕೊಡಬೇಕು. ಎರಡನೇದಾಗಿ. ಮೂರನೇದಾಗಿ ನೋಡ್ತಾ ಇದೀವಿ, ದೇವರಿಗೆ ಹೃದಯ ಪೂರ್ವಕವಾಗಿ ನಾವೇನ್ ಮಾಡ್ಬೇಕ್ರಿ? ಹೃದಯ ಪೂರ್ವಕವಾಗಿ ಆರಾಧಿಸ್ಬೇಕು. ಹೃದಯ ಪೂರ್ವಕವಾಗಿ ಆರಾಧಿಸ್ಬೇಕು. ಹಾಗಾದ್ರೆ ಹೃದಯ ಪೂರ್ವಕವಾಗಿ ಆರಾಧಿಸುವುದಕ್ಕೋಸ್ಕರವಾಗಿ ನಾವೆಲ್ಲಿ ನೋಡ್ತಾ ಇದೀವಿ ಅಂದ್ರೆ, ಇಲ್ಲಿ ನೋಡ್ತಾ ಇದೀವಿ ಆದಿ ಕಾಂಡದಲ್ಲಿನೇ 3ನೇ ದಿನದಲ್ಲಿ ಅಬ್ರಹಾಮನು ಕಣ್ಣೆತ್ತಿ ನೋಡುವಾಗ ಆ ಸ್ಥಳವು ದೂರದಲ್ಲಿ ಕಾಣಿಸಲು ಅವನು ತನ್ನ ಸೇವಕರಿಗೆ, ನೀವು ಇಲ್ಲೇ ಕತ್ತೆಯ ಬಳಿಯಲ್ಲಿರಿ, ಇಲ್ಲೇ ಕತ್ತೆಯ ಬಳಿಯಲ್ಲಿರ್ರಿ, ನಾನು ನನ್ನ ಮಗನು ಅಲ್ಲಿಗೆ ಹೋಗಿ ದೇವ ಆರಾಧನೆ ಮಾಡಿ. ನೋಡಿ ಏನ್ ಹೇಳ್ತಾರೆ? ದೇವರ ಆರಾಧನೆ ಮಾಡಿಕೊಂಡು ನಿಮ್ಮ ಬಳಿಗೆ ತಿರುಗಿ ಬರುತ್ತೇವೆ ಎಂದು ಹೇಳಿದರು. ನಾನು ಬರ್ತೀನಿ ಅಂತ ಅದರ, ಬರ್ತೀವಿ ಅಂತ ಅದರ. ಇದು ಇಬ್ರದ್ದು ಬರ್ತಾ ಇಲ್ಲ ಒಬ್ರದ್ದು ಬಂತ? ಅಲ್ಲಿ ಸೇವಕರಿಗೆ ಹೇಳ್ತಾ ಇದ್ದಾರೆ, ನಾನು ನನ್ನ ಮಗನು ದೇವರ ಆರಾಧನೆ ಮಾಡಿ ನಾವು ಬರುತ್ತೇವೆ. ನಾನು ಬರ್ತೀನಿ ಅಂತಿದ್ರೆ ನನ್ನ ಮಗನಲ್ಲಿ ಹೋಮ ಮಾಡಿ ಬಲಿ ಮಾಡಿ ನಾನು ಬಿಟ್ಟು ನಾನು ಒಬ್ಬನೇ ಬರ್ತೀನಿ ಸೇವಕರಿಗೆ ಹೇಳ್ಬಹುದಾಗಿತ್ತು. ಇಲ್ಲ, ನಾನು ನನ್ನ ಮಗನು ದೇವರನ್ನ ಆರಾಧನೆ ಮಾಡಿ ನಾವು ಅಲ್ಲಿಂದ ಬರ್ತೀವಿ ಅಂತ ಹೇಳ್ತಾ ಇದ್ದಾನೆ. ಆದ್ರೆ ಎಷ್ಟು ದೇವರಲ್ಲಿ ಒಂದು ನಂಬಿಕೆ ಒಳಗಡೆ ಇದ್ದಿರಬಹುದು, ಎಷ್ಟು ಒಂದು ಆತಂಕದ ಕಾರ್ಯಗಳಿಗೆ ಇದ್ದಾಗಲೂ ಕೂಡ ದೇವರನ್ನು ಮಹಿಮೆ ಪಡಿಸುವಂತ ಮಾತುಗಳು ಮಾತಾಡ್ತಾ ಇದ್ದಾನೆ. ಬಿದ್ದು ಹೋಗುವಂತ ಮಾತಿಲ್ಲ. ಯೋಗನು ಕೂಡ ಹೀಗೆ ಮಾತಾಡ್ತಾ ಇದ್ದ, ಯೋಗನು ಕೂಡ ಹೀಗೆ ಹೇಳ್ತಾ ಇದ್ದ. ಯೋಗನು ಹೇಳ್ತಾ ಇದ್ದ, ತನ್ನ ಹೆಂಡತಿ ಬಂದು ಹೇಳ್ತಾಳೆ, ಏನ್ರಿ ದೇವರಿಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ, ಮಕ್ಕಳು ಹೋಯ್ತು, ಆಸ್ತಿ ಹೋಯ್ತು, ಅಂತಸ್ತು ಹೋಯ್ತು, ಎಲ್ಲ ಹೋಯ್ತು, ಈಗ ರೋಗ ಹತ್ತಿ ಇಲ್ಲಿ ಬಿತ್ಕೊಂಡಿದ್ರೆ ದೇವರಿಗೆ ಸ್ತೋತ್ರ ಬಿಡ್ತಾ ಇಲ್ಲ. ನೀನು ಮುರುಕಲಾಗಿ ಮಾತಾಡಬೇಡ ಅಂತ
ಯೋಬ ಹೇಳಿದ. ಹಾಗಾದ್ರೂ ಕೂಡ ದೇವ್ರ ಮಹಿಮೆ ಪಡಿಸೋದು ಬಿಡ್ಲಿಲ್ಲ, ದೇವ್ರ ಸ್ತೋತ್ರ ಹೇಳೋದು ಬಿಡ್ಲಿಲ್ಲ ಯೋಬ. ಹಾಗಾದ್ರೆ ದೇವ್ರ ಮಕ್ಕಳ ದೇವ ಜನರೇ, ಖಂಡಿತವಾಗಿ ಇಲ್ಲಿ ಅಬ್ರಾಮನು ಕೂಡ ಅಂತ ಒಂದು ಇಕ್ಕಟ್ಟಾದ್ರೂ ಕೂಡ, ಅಂತ ಒಂದು ಕಷ್ಟದ ಸಂಬಂಧ ಬಂದು ಕೂಡ, ವೇದನೆ ಇದ್ದಾಗಲೂ ಕೂಡ ಅಲ್ಲಿ ಶಿಷ್ಯರಿಗೆ ಹೇಳುವಂತ ಮಾತುಗಳನ್ನ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ಯೇಸು ಸ್ವಾಮಿ ಕೂಡ ಶಿಷ್ಯರು ಹೇಳ್ತಾರೆ, ನೀವು ಗಲಿಬಿಲಿಗೆ ಕಾರಣವಾಗೋದಕ್ಕೆ ಹೋಗ್ಬೇಡ್ರಿ, ನೋಡ್ಬೇಡ್ರಿ, ಬಿದ್ದು ಹೋಗ್ಬೇಡ್ರಿ. ಸ್ವಾಮಿ ಹೇಳಿದ್ರು, ಇಲ್ಲಿ ಬಾ, ದೋಣಿಯನ್ನು ಮಧ್ಯದಲ್ಲಿ ತೆಗೆದುಕೊಂಡು ಹೋಗು. ಗುರುವೇ, ಇಡೀ ರಾತ್ರಿ ಎಲ್ಲ ನಾವೇನ್ ಮಾಡಿದೀವಿ, ಮೇಲಿಗೆ ಬಲೆ ಹಾಕಿದೀವಿ, ಒಂದು ಬಿದ್ದಿಲ್ಲ, ಒಂದು ಬೀಳಿಲ್ಲ. ಅವಾಗ ಯಾರಿದ್ದಾರೆ? ಯಾರಿದ್ದಾರೆ? ಸ್ವಾಮಿ ಹೇಳ್ತಾ ಇದ್ದಾರೆ. ಅವಾಗ ಶಿಷ್ಯರು ಏನ್ ಮಾಡಿದ್ರು? ಗುರು ಹೇಳ್ತಾ ಇದ್ದಾರೆ, ದೋಣಿಯನ್ನು ಆಳವಾದ ಸ್ಥಳಕ್ಕೆ ಒಯ್ಯೋಣ, ದೋಣಿಯನ್ನು ಆಳವಾದ ಸ್ಥಳಕ್ಕೆ ತಗೊಂಡೋಗೋಣಂದಾಗ, ಅಂತ ಸಂದರ್ಭದಲ್ಲಿ ನೋಡ್ರಿ ನನ್ನ ಪ್ರೇರೆ, ಎಷ್ಟೋ ಸಂದರ್ಭದಲ್ಲಿ ದೇವ್ರ ಮಾತಿಗೆ ವಿಧೇಯರಾಗೋದು ಬಹಳ ಪ್ರಾಮುಖ್ಯ. ದೇವ್ರ ಮಾತಿಗೆ ವಿಧೇಯರಾಗೋದು ಬಹಳ ಪ್ರಾಮುಖ್ಯ. ಯಾವಾಗ ಹೃದಯ ಪೂರ್ವಕವಾಗಿ ದೇವರನ್ನ ಆರಾಧನೆ ಮಾಡುತ್ತೀವೋ, ಯಾವಾಗ ಹೃದಯ ಪೂರ್ವಕ ಕರ್ತನೆ ಸಮರ್ಪಿಸ್ತೀವೋ, ಖಂಡಿತವಾಗಿ ನಮ್ಗೆ ಆಶೀರ್ವಾದ ಬರ್ತದೆ. ಖಂಡಿತ ನಮ್ಗೆ ಆಶೀರ್ವಾದ ಬರ್ತದೆ. ಆಳವಾದ ದೋಣಿಯನ್ನು ತೆಗೆದುಕೊಂಡು ಹೋದಾಗ, ಅಲ್ಲಿ ಬಲಿಯನ್ನು ಬೀಸಿದಾಗ, ಅಲ್ಲಿ ಹೇಳ್ತಾ ಇದ್ದಾರೆ, ಪಕ್ಕದ ದೋಣಿಗಳೆಲ್ಲ ಖಾಲಿ ನಿಂತಿದೆ, ಅವ್ರನ್ನ ಕೂಗಿ ಓದಿರ್ತಾರೆ. ಅವ್ರನ್ನ ಕೂಗಿ ಓದಿರ್ತಾರೆ, ನಮ್ಮ ಬಲಿಗಳ ಹರಿತದೆ, ನಮ್ಮ ದೋಣಿ ತುಂಬಿದೆ, ಬನ್ನಿ ನಮಗೆ ಸಹಾಯ ಮಾಡು, ಬನ್ನಿ ಬನ್ನಿ ಸಹಾಯ ಮಾಡು, ಬನ್ನಿ ಕೂಗ್ತಾ ಇದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದ್ರೆ ದೇವ್ರ ಮಾತು ಕೇಳಿದ್ರೆ ಏನಾಗುತ್ತೆ? ದೇವ್ರ ವಾಕ್ಯಕ್ಕೆ ವಿಧೇಯರಾದ್ರೆ ಏನಾಗುತ್ತೆ? ಬಹಳ ಪ್ರಾಮುಖ್ಯವಾಗಿ ಕಂತಕ್ಕೆ ಬಂದಿದ್ದೀವಿ ನನ್ನ ಪ್ರೇರಣೆ. ಇಲ್ಲಿ ವಚನ ಮುಂದೆ ಹಾಗೆ ಓದಿ. ಆಗ ಅಬ್ರಹಾಮನು ಯಜ್ಞಕ್ಕೆ ಬೇಕಾದ ಕಟ್ಟಿಗೆಯನ್ನು ತನ್ನ ಮಗನಾದ ಈಸಾಕನ ಮೇಲೆ ಹೊರಿಸಿ ತನ್ನ ಕೈಯಲ್ಲೇ ಬೆಂಕಿಯನ್ನು ಕತ್ತಿಯನ್ನು ತೆಗೆದುಕೊಂಡ ನಂತರ ಅವರಿಬ್ಬರು ಹೊರಟು ಹೋದರು. ಹೋಗುವಾಗ ಈಸಾಕನು ತನ್ನ ತಂದೆಯಾದ ಅಬ್ರಹಾಮನಿಗೆ ಅಪ್ಪ ಎಂದು ಕೂಗಿ ಕರೆಯಲು ಅಬ್ರಹಾಮನು ಏನು ಮಗನೇ ಎಂದನು. ಈಸಾಕನು ಇಗೋ ಬೆಂಕಿಯು ಕಟ್ಟಿಗೆಯು ಉಂಟು, ಆದರೆ ಹೋಮಕ್ಕೆ ಬೇಕಾದಂತ ಕುರಿಯು ಎಲ್ಲಿ ಎಂದು ಕೇಳಿದಕ್ಕೆ ಅಬ್ರಾಮನು ಮಗನೇ, ಹೋಮಕ್ಕೆ ಬೇಕಾದ ಕುರಿಯನ್ನು ದೇವರೇ ಒದಗಿಸುವನು ಅಂದನು. ಹಲ್ಲೆಲೂಯಾ. ಬೇರೆ ಯಾರಲ್ಲ, ದೇವರೇ ಒದಗಿಸುವನು. ಇವಾಗ ಹೋಮಕ್ಕೆ ಬೇಕಾಗಿದ್ದು ಬಲಿ ಯಾವುದು? ಇಲ್ಲಿ ಯಾವುದು? ಈಸಾಕನ ಬಲಿ ಕೊಡಕ್ ಹೋಗ್ತಾನೆ. ಯಾರು? ಅಬ್ರಾಹ್ಮಣ ಕೊಡಕ್ ಹೋಗ್ತಾನೆ. ಅಬ್ರಾಹ್ಮಣ ಹೇಳ್ತಾ ಇದ್ದಾನೆ, ಅದಕ್ಕೆ ಬೇಕಾದಂತ ಬಲಿ ಅಲ್ಲಿ ಕುರಿಯನ್ನ ದೇವರೇ ಕೊಡ್ತಾರೆ, ಯೆಹೋವನೇ ಕೊಡ್ತಾರೆ, ಬಾ ಹೋಗೋಣ ಅಂತ ಕರೆದುಕೊಂಡು ಹೋದ. ಹಲ್ಲೆಲೂಯಾ. ತಂದೆ ನಮ್ಮ ಮಗ ಕೇಳುವಾಗ ತಂದೆಗೆ ಏನ್ ಅನ್ಸಿರ್ಬೋದು? ನೋಡು ನನ್ನ ಪ್ರೇರೆ, ತಂದೆನೇ ಕೇಳ್ತಾ ಇದ್ದಾನೆ, ಅದನ್ನ ದೇವ್ರು ಒದಗಿಸಿಕೊಡ್ತಾನೆ ಕುರಿ ಬಲಿ ಅಂತ. ಮಗ ಕೇಳ್ತಾ ಇದ್ದಾನೆ, ಸ್ವಾಮಿ ತಂದೆ, ಅಪ್ಪ ಎಲ್ಲಾ ತಗೊಂಡಿದೀವಿ, ಕುರಿಯಲ್ಲಿ ಅಂತ ಕೇಳ್ತಾನೆ. ಬಲಿ ಕೊಡೋ ಕುರಿ ನೀನೇ ಅಪ್ಪ ತಂದಿದ್ರೆ ಅವ್ನು ಬಿಟ್ಟು ಓಡ್ತಿದ್ದೇನೋ, ನನ್ನೇ ಕೊಡ್ತೀಯ ಅಂತ ಬಿಟ್ಟು ಓಡ್ತಿದ್ದೇನೋ. ಅದಕ್ಕೆ ಅಬ್ರಾಮ ಹೇಳಿಲ್ಲೇನೋ. ಮುಂದೆ ಕರ್ಕೊಂಡು ಹೋದಾಗ ಅವಾಗ ಯಜ್ಞಕ್ಕೆ ಬೇಕಾದ ಕುರಿ ನೀನೇ ಅಂತ ಕೈ ಕಾಲ ಕಟ್ಟುವಾಗ ಅಳ್ತಾ ಇರುವಂತ ಸಂದರ್ಭ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವ್ರ ಮಕ್ಕಳ ದೇವ ಜನರಿಗೆ ಇವತ್ತಿನ ನೋಡ್ತಾ ಇದೀವಿ ನನ್ನ ಪ್ರೇರೆ. ಇಲ್ಲಿ ದೇವರ ವಾಕ್ಯದಲ್ಲಿ ನೋಡುವಾಗ ಇಲ್ಲಿ ನೋಡ್ತಾ ಇದೀವಿ 10ನೇ ವಚನ ನಾವು ನೋಡುವಾಗ 9ನೇ ವಚನ ಓದಿ. ದೇವರು ಹೇಳಿದ ಸ್ಥಳಕ್ಕೆ ಅವರು ಸೇರಿದಾಗ ಅಬ್ರಹಾಮನು ಯಜ್ಞವೇದಿಯನ್ನು ಕಟ್ಟಿ ಕಟ್ಟಿಗೆಯನ್ನು ಒಟ್ಟಿ ತನ್ನ ಮಗನಾದ ಈಸಾಕನ ಕೈಕಾಲುಗಳನ್ನು ಬಿಗಿದು ಅವನನ್ನು ವೇದಿಯಲ್ಲಿ ಕಟ್ಟಿಗೆಯ ಮೇಲೆ ಇಟ್ಟನು. ಆದರೆ ತನ್ನ ಮಗನನ್ನು ವಧಿಸುವುದಕ್ಕೆ ಅವನು ಕೈ ಚಾಚಿ ಕತ್ತಿಯನ್ನು ಹಿಡಿದುಕೊಳ್ಳಲು ಯೆಹೋವನ ದೂತರು ಆಕಾಶದೊಳಗಿಂದ ಅಬ್ರಹಾಮನೇ ಎಂದು ಅವನನ್ನು ಕರೆಯಲು ಅದಕ್ಕೆ ಅಬ್ರಹಾಮನು ನಾನು ಇದ್ದೇನೆ ಅಂದ.
ಅಂದನು. ಆ ದೂತನು ಅವನಿಗೆ, ನಿನ್ನ ಹುಡುಗನ ಮೇಲೆ ಕೈ ಹಾಕಬೇಡ, ಅವನಿಗೆ ಏನು ನೀನು ಮಾಡಬೇಡ, ನಿನ್ನ ಒಬ್ಬನೇ ಮಗನಾದರೂ ನನಗೆ ಸಮರ್ಪಿಸುವುದಕ್ಕೆ ಹಿಂದೆ ತೆಗೆಯಲಿಲ್ಲ. ಆದ್ದರಿಂದ ನೀನು ದೇವರಲ್ಲಿ ಭಯ ಭಕ್ತಿ ಉಳ್ಳವನೆಂದು ಈಗ ತೋರಿ ಬಂತು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿನ್ನ ಕುಟುಂಬದಲ್ಲಿ ಒಂದು ಬಾಧೆ ಬಂದಾಗ, ನಿನ್ನ ಕುಟುಂಬದಲ್ಲಿ ಸಾಲದ ಸಂಕಷ್ಟದಲ್ಲಿದ್ದಾಗ, ನಿನ್ನ ಕುಟುಂಬದಲ್ಲಿ ರೋಗ ಬಂದಾಗ, ನಿನ್ನ ಕುಟುಂಬದಲ್ಲಿ ಒಂದು ತೊಂದರೆಯಲ್ಲಿ ಸಿಕ್ಕಾಕೊಂಡಾಗ, ನೀನು ಅದನ್ನು ತಾಳ್ಮೆಯಿಂದ, ಶ್ರದ್ಧೆಯಿಂದ, ನಂಬಿಕೆಯಿಂದ ಅದನ್ನು ನಡೆಸಿಕೊಂಡು ಹೋಗುವಾಗ ದೇವರು ನಿನ್ನನ್ನು ನೋಡ್ತಾ ಇರ್ತಾರೆ. ದೇವರು ನಿನ್ನ ನೋಡ್ತಾ ಇರ್ತಾರೆ. ನಿನ್ನ ನಂಬಿಕೆ ನೋಡ್ತಾ ಇದ್ದಾರೆ, ನಿನ್ನ ಮನಸ್ಸು ನೋಡ್ತಾ ಇರ್ತಾರೆ, ನಿನ್ನ ಹೃದಯ ನೋಡ್ತಾ ಇರ್ತಾರೆ. ನಿನ್ನ ಗುಣಗುಟ್ಟುವಿಕೆ ಇದೆಯಾ, ಅಥವಾ ನೀನು ದೇವರಿಗೆ ಸ್ತೋತ್ರ ಹೇಳ್ತಾ ಇದೆಯಾ? ಇರುವಾಗಲೂ ದೇವರಿಗೆ ಸ್ತೋತ್ರ, ಇದ್ದಾಗಲೂ ಕೂಡ ದೇವರಿಗೆ ಸ್ತೋತ್ರ. ನೀನು ಹೇಳುವಂತ ಆಲೋಚನೆಗಳನ್ನ ಕರ್ತನಿಗೆ ಮೆಚ್ಚುಗೆಯಾಗಿ ನಡೀತಾ ಇದೆಯಾ? ಹಾಗಾದ್ರೆ ದೇವರ ಮಗಳೇ, ದೇವರ ಮಗನೇ, ಇಲ್ಲಿ ನೋಡ್ತಾ ಇರುವಾಗ ಅಬ್ರಾಮನ ಎಲ್ಲಾ ವಿಷಯದಲ್ಲಿ ದೇವರಿಗೆ ವಿಧೇಯನಾದ, ದೇವರಿಗೆ ಎಲ್ಲಾ ವಿಷಯದಲ್ಲಿ ವಿಧೇಯನಾದ. ಅದಕ್ಕೆ ಇಲ್ಲಿ ಹೇಳ್ತಾ ಇರುವಂತ ಮಾತೇನೆಂದ್ರೆ, ಅಬ್ರಾಮನ ದೇವರಿಗೆ ಎಲ್ಲಾ ವಿಷಯದಲ್ಲಿ ವಿಧೇಯನಾಗಿರುವುದರಿಂದ ಅಲ್ಲಿ ಹೇಳುವಂತ ನೀನೇ ದೇವರಿಗೆ ಭಯ ಭಕ್ತಿಯವನಂತೂ ಇವಾಗ ಕಂಡು ಬಂತು. ಈಗ ಅವಾಗಿಂದ ಕಂಡು ಬಂದಿದ್ದಿಲ್ರಿ, ಅರ್ಥನ ಮಾಡಿಕೊಳ್ಳೋಣ. ಅವಾಗಿಂದ ನಮ್ಗೆ ಗೊತ್ತಾಗಿರ್ತಿಲ್ಲ, ಸ್ವಾಮಿಗೆ ಗೊತ್ತಿತ್ತು. ಈ ಪ್ರಾಂತ ಬಿಟ್ಟು ಆ ಪ್ರಾಂತಕ್ಕೆ ಹೋಗುವಂದಾಗ ಹೋಗಿದ್ದ, ಅಲ್ಲಿ ಭಕ್ತಿಯಲ್ಲಿದ್ದ, ನಂಬಿಕೆಯಲ್ಲಿದ್ದ, ಎಲ್ಲಾ ರೀತಿಯಿದ್ದ. ನೋಡ್ರಿ, ಸಾರಳಿಗೆ ಗರ್ಭಫಲ ಕೊಡುವಾಗಲೂ ಕೂಡ ನಂಬಿಕೆಯಲ್ಲೇ ಇದ್ದ. ಏನೇ ಬಂದ್ರು ದೇವರೇ ಇದ್ದಾನ ಅಂತ ಹೇಳ್ತಾ ಇದ್ರು. ಆದ್ರೂ ಕೂಡ ಇಲ್ಲಿ ದೊಡ್ಡ ಒಂದು ಗಂಡಾಂತರ ಅಂದ್ರೆ, ಆ ಕೊಟ್ಟಂತ ಮೊಪ್ಪ ವಯಸ್ಸಿನಲ್ಲಿ ಆ ಕೊಟ್ಟ ಮಗುವನ್ನು ಕೂಡ ಕೊಡೋಕೆ ನನಗಾಗಿ ತ್ಯಾಗವಾಗಿ ನಿಂತಲ್ಲ. ಹಾಗಾದ್ರೆ ದೂತರು ನಮಗೆ ಸಹಾಯ ಮಾಡೋ ಶಕ್ತಿಯಾಗಿದೆ. ನಿನ್ನ ಕುಟುಂಬದಲ್ಲಿ ನೀನು ಪ್ರಾರ್ಥನೆ ಮಾಡ್ತಾ ಇರುವಾಗ, ನಿನ್ನ ಕುಟುಂಬದ ಕಣ್ಣೀರುಗಳಿರುವಾಗ, ನಿನ್ನ ಕುಟುಂಬದ ಕಷ್ಟ ಇರುವಾಗ, ನಿನ್ನ ಕುಟುಂಬದ ಬಾಧೆ ಇರುವಾಗ, ನೀನು ದೇವರ ಸಮ್ಮುಖದಲ್ಲಿ ನಿನ್ನ ಕುಟುಂಬವಾಗಿ ಕರ್ಕೊಂಡು ಕೂತು ಪ್ರಾರ್ಥನೆ ಮಾಡು. ಅಲ್ಲಿ ದೇವರ ಪ್ರಸ್ಥಾನ ತಿಳಿದು ಬರ್ತದೆ. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 2ನೇ ವಚನದಲ್ಲಿ ನೋಡ್ತೀನಿ ನಾನು ಪ್ರೇರೆ. ಅವ್ರು ಕೂತಿದ್ದಂತ ಸ್ಥಳವು ಆವರಿಸಿಕೊಂಡಿತ್ತು. ಅವ್ರು ಕೂತಿದ್ದಂತ ಸ್ಥಳವು ಆವರಿಸಿಕೊಂಡಿತ್ತು. ಖಂಡಿತವಾಗಿ ನನ್ನ ಪ್ರೇರೆ, ದೇವರ ವಾಕ್ಯಗಳು ನಾವು ನೋಡುವಾಗ, ದೇವರ ಮಾತುಗಳನ್ನು ಕೇಳುವಾಗ ಪ್ರಾಮುಖ್ಯವಾಗಿ ದೇವರು ನಮ್ಮ ಒಟ್ಟಿಗೆ ನಡೆದಾಡ್ತಾ ಇರ್ತಾರೆ. ನಮ್ಮ ದೇವರು ನಮ್ಮ ಒಟ್ಟಿಗೆ ಮಾತಾಡ್ತಾ ಇರ್ತಾರೆ. ಎಂತ ಕಷ್ಟ ಇದ್ರು, ಎಂತ ದುಃಖ ಇದ್ರು ದೇವರು ಸಹ ಮಾಡ್ತಾರೆ. ವಚನ ಓದುವಾಗ ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯ 2ನೇ ವಚನದಲ್ಲಿ ಹೇಳ್ತದೆ, ಆಗ ಬಿರುಗಾಳಿಯೇ ಬೀಸುತ್ತೆ ಎಂಬಂತೆಯೋ ಪಕ್ಕನೆ ಆಕಾಶದಿಂದ ಒಂದು ದೊಡ್ಡ ಶಬ್ದವು ಉಂಟಾಯಿತು. ಹಲ್ಲೆಲೂಯಾ, ದೊಡ್ಡ ಶಬ್ದ ಉಂಟಾಯಿತು. ಆ ಶಬ್ದ ಅಬ್ರಾಮನಿಗೆ ಬಂತು. ಅಬ್ರಾಮನೇ, ಅಬ್ರಾಮನೇ ಇಲ್ಲಿ ಕೂಗಲ್ಪಟ್ಟಿತ್ತು. ನನ್ನ ಪ್ರೇರೆ, ಇಲ್ಲಿ ಇವರು ಕೂತಂತ ಸ್ಥಳ ದೇವ ವಾಕ್ಯದಲ್ಲಿ ನೋಡ್ತೀವಿ, ಸತ್ಯದಲ್ಲಿ ನೋಡ್ತೀವಿ. ನನ್ನ ಪ್ರೇರೆ, ಇವರು ಕೂತಂತ ಸ್ಥಳ ಫುಲ್ ಆಗಿ ಆವರಿಸಿಕೊಂಡು ಕೂತಿದ್ದಂತ ಮನೆಯು ಪವಿತ್ರಾತ್ಮನಿಂದ ತುಂಬಲ್ಪಟ್ಟಿತ್ತು. ಕೂತಂತ ಸ್ಥಳ ದೇವರಲ್ಲಿ ಭಯದಲ್ಲಿಯೂ ಭಕ್ತಿಯಲ್ಲಿ ಕೂತ್ಕೊಂಡಿದ್ದಾರೆ, ಆರಾಧಿಸ್ತಾ ಇದ್ದಾರೆ, ಪ್ರಾರ್ಥಿಸ್ತಾ ಇದ್ದಾರೆ, ದೇವರ ಮಹಿಮೆ ಪಡಿಸ್ತಾ ಇದ್ದಾರೆ. ಅವ್ರು ಕೂತಂತ ಸ್ಥಳ ದೇವರ ಪ್ರಸ್ಥಾನದಿಂದ ಆವರಿಸಿಕೊಂಡಿತ್ತು. ನನ್ನ ಪ್ರೇರೆ, ದೇವರ ಪ್ರಸ್ಥಾನದಿಂದ ಆವರಿಸಿಕೊಂಡಿತ್ತು. ನಾವು ಅದೇ ರೀತಿಯಾಗಿ ಇನ್ನೊಂದು ವಚನ ನೋಡ್ತಾ ಇದ್ದೀವಿ. ನನ್ನ ಪ್ರೇರೆ, ಇಲ್ಲಿ ವಚನ ನೋಡುವಾಗ ಖಂಡಿತ 16ನೇ ಅಧ್ಯಾಯ 24ನೇ ವಚನ ಓದ್ರಿ. ಅಪೊಸ್ತಲರ ಕೃತ್ಯ 16:26 ಇಲ್ಲಿ ಹೇಳ್ತಾರೆ. ನನ್ನ ಪ್ರೇರೆ, ಪೌಲ ಸೀಲರು ಏನ್ ಮಾಡ್ತಾ ಇದ್ದಾರೆ? ಅಕಸ್ಮಾತ್ ಆಗಿ ಮಹಾಭೂಕಂಪ ಉಂಟಾಯಿತು. ಸೆರೆಮನೆಯ ಅಸ್ಥಿವಾರಗಳು ಕದಲಿದವು. ಅದೇ ಕ್ಷಣದಲ್ಲಿ ಕದಗಳೆಲ್ಲ ತೆರೆದವು. ಹಲ್ಲೆಲೂಯಾ. ಈ ಬಂಧನಗಳ ಬಿಚ್ಚದಗೋಸ್ಕರವಾಗಿ ಕದಗಳೆಲ್ಲ ತೆರೆದವು. ಅವ್ರ ಕೈಯಲ್ಲಿರುವ ಬೇಡಿಗಳ ಬಿಚ್ಚಿದವು. ಈ ಆಪತ್ತು ಬಂತು, ಈ ದುಃಖ ಬಂತು, ಈ ವೇದನೆ ಬಂತು, ಈ ಹಿಂಸೆ ಬಂತು ಅಂತ ಅವ್ರು ಆಲೋಚನೆ ಮಾಡಲಿಲ್ಲ. ದೇವರಿಗೆ ಸಮರ್ಪಿಸ್ತಾ ಇದ್ರು, ಸ್ವಾಮಿಗೆ ಸಮರ್ಪಿಸ್ತಾ ಇದ್ರು. ಸಮರ್ಪಿಸುವಂತ ಮಕ್ಕಳನ್ನ ದೇವರು ಬಿಡುಗಡೆ ಕೊಡೋಕೆ ಶಕ್ತರಾಗಿದ್ದಾರೆ, ಅದ್ಭುತಗಳು ಮಾಡೋದಕ್ಕೆ ಶಕ್ತರಾಗಿದ್ದಾರೆ. ಹಾಗಾದ್ರೆ ದೇವ್ರ ಮಕ್ಕಳೇ, ಕೀರ್ತನೆ ಭಾಗದಲ್ಲಿ ಇನ್ನೊಂದು ವರ್ತಿ ಕೀರ್ತನೆ 34ನೇ ಕೀರ್ತನೆ 7ನೇ ವಚನ ಹೀಗೆ ಹೇಳ್ತದೆ. ನನ್ನ ಪ್ರೇರೆ 34, ಯೆಹೋವನ ಭಯ ಭಕ್ತಿ ಉಳ್ಳವರ ಸುತ್ತಲೂ ಆತನ ದೂತನು ದಂಡೆಳಿಸಿ ಕಾವಲುಗಾರ ಇದ್ದು
ಮಾಡಿದ್ದಾನೆ. ಹಲ್ಲೆಲೂಯಾ. ತನ್ನಲ್ಲಿ ಭಯ ಭಕ್ತಿ ಉಳ್ಳವರನ್ನ ದೇವದೂತರನ್ನು ದಂಡಿಳಿಸಿ ಕಾವಲುಗಾರನಾಗಿದ್ದು ಕಾಪಾಡುತ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದ್ರೆ ನೀವು ದೇವರಲ್ಲಿ ಭಯದಲ್ಲಿ ಭಕ್ತಿಯಲ್ಲಿ ಪ್ರಾರ್ಥನೆಯಲ್ಲಿ ವಾಕ್ಯದಲ್ಲಿ ಇರುವಾಗ ನಿಮ್ಮನ್ನು ದೇವರು ಕೈ ಬಿಡಲ್ಪಡ್ತಾರ? ಇಲ್ಲ. ನಿಜವಾಗ್ಲೂ ನನ್ನ ಪ್ರೇರೆ ಕೈ ಬಿಡಲ್ಪಡುವುದಿಲ್ಲ. ದೇವರು ನಿಮ್ಮನ್ನು ನಡೆಸ್ಕೊಂಡು ಹೋಗ್ತಾನೆ, ಉನ್ನತವಾಗಿ ತೆಗೆದುಕೊಂಡು ಹೋಗ್ತಾನೆ. ಇವತ್ತಿನ ಎಷ್ಟೋ ಜನ ಮಧ್ಯದಲ್ಲಿ ನಾವು ಬಿದ್ದು ಹೋಗುವಂತ ಕಾರಣ ಅಂದ್ರೆ ಸಮಯದಲ್ಲಿ ಅಯ್ಯೋ ಏನೋ ಕಷ್ಟ ಬಂತು, ಏನೋ ಕುಟುಂಬ ಗಲಿಬಿಲಿ ಬಂತು, ಏನೋ ಜಗಳ ಬಂದ್ಬಿಡ್ತು, ಏನೋ ಹೋರಾಟ ಬಂದ್ಬಿಡ್ತು ಅಂತ ನಾವೆಲ್ಲೋ ಬಿಡ್ತೀವಿ. ಸಿಗ ಸ್ಥಳದಲ್ಲಿ ಹೋಗ್ಬಿಡ್ತೀವಿ, ಸಿಗದೇ ಇರುವಂತ ಸ್ಥಳದಲ್ಲಿ ಹೋಗ್ಬಿಡ್ತೀವಿ. ನಮಗೋಸ್ಕರ ಪ್ರಾರ್ಥನೆ ಮಾಡದೇ ಇರುವಂತ ವ್ಯಕ್ತಿಗಳ ಮುಂದೆ ಏನೋ ಹೇಳ್ಕೊಂಡ್ಬಿಡ್ತೀವಿ, ಹತ್ಕೊಂಡ್ಬಿಡ್ತೀವಿ. ಅವತ್ತು ದಿನ ದೇವ್ರು ಹೇಳ್ತಾರೆ, ಮಗನೇ ನಿನಗಾಗಿ ನಾನಿದ್ದೇನೆ, ನಿನ್ ಸತ್ಯವೇದ ನಿನ್ನ ಕೈ ಜ್ಞಾನವಾಗಿ ಕೊಟ್ಟಿದ್ದೇನೆ, ಎಲ್ಲಾ ರೀತಿಯ ನಿನ್ನ ಆತ್ಮಭರಿತವಾಗಿ ನನ್ನ ಮುಂದೆ ನೀನು ಇರುವುದಾದರೆ ನಾನು ನಿನಗೆಲ್ಲವನ್ನು ನಿನಗೆ ನಾನು ದಾರ ಎಳೆದು ಕೊಟ್ಟಿದ್ದೀನಲ್ಲ, ಯಾಕೆ ನೀ ಈ ರೀತಿ ಭಯ ಪಡ್ತಾ ಇದೆಯಾ ಅಂತ ದೇವರು ಕೂಡ ಆಲೋಚನೆ ಮಾಡ್ತಾನೆ. ಹಾಗಾದ್ರೆ ದೇವರ ಮಗನೇ ಕರ್ತನು ನಿಮ್ಮನ್ನು ಪ್ರೀತಿಸ್ತಾ ಇದ್ದಾರೆ. ಅದಕ್ಕೆ ದೇವರು ಹೇಳಿದ್ರು, ದೇವರ ವಾಕ್ಯಕ್ಕೆ ನಾವೇನಾಗಿರ್ಬೇಕು? ವಿಧೇಯರಾಗಬೇಕು. ದೇವರ ವಾಕ್ಯಕ್ಕೆ ವಿಧೇಯರಾಗಬೇಕು. ಮನುಷ್ಯರ ಮಾತಿಗೆಲ್ಲ, ದೇವರ ವಾಕ್ಯಕ್ಕೆ ನೀವು ವಿಧೇಯರಾಗ್ತೀರೋ, ದೇವರು ನಿಮ್ಮನ್ನ ವಾಕ್ಯಗಳನ್ನ ನೋಡಿ ನೀವು ವಿಧೇಯರಾದಾಗ ದೇವರು ನಿಮ್ಮನ್ನ ನೋಡಿಬಿಟ್ಟು ಎಬ್ಬಿಸ್ತಾನೆ. ಬಿದ್ದಂತ ವ್ಯಕ್ತಿಯನ್ನ ಮೇಲೆ ಎಬ್ಬಿಸ್ತಾನೆ. ಕಾರಣ ಇಷ್ಟೇ, ನಿನ್ನ ದೇವರಿಗೆ ಸುಂದರ ಮಗನು ನೀನಾಗಿರು. ಅದಕ್ಕಾಗಿ ದೇವರು ಹೇಳಿದಂತ ಮಾತು, ನನ್ನ ಪ್ರೇರೆ ಅಬ್ರಹಾಮನಿಗೆ ದೇವರು ಕೊಟ್ಟಂತ ಪ್ರತಿಫಲ ಏನಾಗಿತ್ತು? ಕಡೆಯದಾಗಿನ ವಚನ 14ನೇ ವಚನ ಓದಿಕೊಳ್ಳೋಣ. 13ನೇ ವಚನ ತಗೊಂಡು, ಅಬ್ರಹಾಮನು ಕಣ್ಣೆತ್ತಿ ನೋಡುವಾಗ ತನ್ನ ಹಿಂದುಗಡೆ ಒಂದು ಟಗರು ಪೊದೆಯಲ್ಲಿ ಕೊಂಬುಗಳಿಂದ ಸಿಕ್ಕೊಂಡಿತ್ತು. ಅವನು ಹೋಗಿ ಅದನ್ನು ಹಿಡಿದುಕೊಂಡು ತನ್ನ ಮಗನಿಗೆ ಬದಲಾಗಿ ಹೋಮ ಮಾಡಿದನು. ಆ ಸ್ಥಳಕ್ಕೆ ಯೆಹೋವಾ ಈರೆ, ಹಲ್ಲೆಲೂಯಾ, ಯೆಹೋವಾ ಈರೆ, ಜೆಹೋವಾ ಜಾರೆ. ಕನ್ನಡದಲ್ಲಿ ಏನ್ ಹೇಳ್ತದೆ? ಯೆಹೋವಾ ಈರೆ. ಇಂಗ್ಲಿಷ್ ನಲ್ಲಿ ಜೆಹೋವಾ ಜಾರೆ. ಒದಗಿಸುವ ಆತನ ಪ್ರಾರ್ಥನಾ ಮಂದಿರ, ಏಜಿ ಸಭೆ ಗೊತ್ತಿಲ್ಲ. ಒದಗಿಸುವ ಆತನ ಕೊಡುವಾತನು ಜೆಹೋವಾ ಜಾರೆ, ಯೆಹೋವಾ ಈರೆ. ತಕ್ಕ ಸಮಯಕ್ಕೆ ತಕ್ಕ ಸಂದರ್ಭಕ್ಕೆ ಕರ್ತನು ಕೊಡುವನಾಗಿದ್ದಾನೆ. ಹಾಗಾದ್ರೆ ದೇವ ಮಕ್ಕಳೇ, ದೇವ ಜನರೇ, ಕೊಡುವಂತ ದೇವರ ಹತ್ರ ನಾವು ನೀವು ಇದ್ದೀವಿ. ಖಂಡಿತವಾಗಿ ಕೊಡದೇ ಇರುವಂತ ವ್ಯಕ್ತಿ ಹತ್ರ ಇಲ್ಲ, ಮಾತಾಡದೇ ಇರುವಂತ ವ್ಯಕ್ತಿ ಹತ್ರ ಇಲ್ಲ, ನೋಡದೇ ಇರುವಂತ ವ್ಯಕ್ತಿ ಹತ್ರ ಇಲ್ಲ, ನಡೆದೇ ಇರುವಂತ ವ್ಯಕ್ತಿ ಹತ್ರ ಇಲ್ಲ. ನಾವು ಇವತ್ತು ದಿನದಲ್ಲಿ ಕೇಳ್ತಾ ಇರೋದು, ಸ್ವಾಮಿ ನಿನ್ನ ಮಗನಾಗಿ ನಾನು ಬಂದಿದ್ದೇನೆ. ನನ್ನ ಪೂರ್ಣ ಹೃದಯ, ಪೂರ್ಣ ಬುದ್ಧಿ, ಪೂರ್ಣ ಪ್ರಾಣ, ಪೂರ್ಣ ಶರೀರ ನಿನಗೆ ನಾನು ಸಮರ್ಪಿಸಿ ನಿನ್ನ ಮಗನಾಗಿ ನಾನು ಇರುತ್ತೇನೆ ಅಂತ ನೀನು ಒಪ್ಪಿಸಿಕೊಡೋದಾದ್ರೆ ಖಂಡಿತವಾಗಿ ದೇವರು ನಿಮ್ಮನ್ನು ಪ್ರೀತಿ ಮಾಡುವನಾಗಿದ್ದಾನೆ. ಅಬ್ರಹಾಮನಿಗೆ ದೇವರು ಹೇಳಿದ ಹಾಗೆ ಆತನ ವಾಕ್ಯ ಇವತ್ತು ದಿನದಲ್ಲಿ ನಮ್ಮ ಕಾಲಿಗೆ ದೀಪ ಆಗಿದೆ. ಆತನ ದೇವ ವಾಕ್ಯ ಹೇಳ್ತದೆ, ನನ್ನ ವಾಕ್ಯ ನಿನ್ನ ಕಾಲಿಗೆ ದೀಪ, ನಿನ್ನ ದಾರಿಗೆ ಬೆಳಕು ಅಂತ ಹೇಳ್ತದೆ. ನಿನ್ನ ದಾರಿಗೆ ಬೆಳಕು ಅಂತ ಹೇಳ್ತದೆ. ಆ ಬೆಳಕು ಪ್ರತಿನಿತ್ಯ ಅದು ನಿನ್ನ ಕುಟುಂಬದಲ್ಲಿ ಇರಬೇಕು, ಅದು ನಿನ್ನಲ್ಲಿರಬೇಕು, ಅದನ್ನು ನಾವು ನೋಡಬೇಕು ಅನ್ನುವಂಥ ಆಸೆ ಇರೋದಾದರೆ ಖಂಡಿತವಾಗಿ ಪರಿಪೂರ್ಣವಾಗಿ ಹೃದಯ ಸಮರ್ಪಿಸಿ 1 ನಿಮಿಷ ಕಣ್ಣುಗಳನ್ನು ಮುಚ್ಚೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. 1 ನಿಮಿಷ ಕಣ್ಣುಗಳನ್ನು ಮುಚ್ಚೋಣ, ಸಮರ್ಪಿಸಿ ಒಪ್ಪಿಸಿಕೊಳ್ಳೋಣ. ಅಬ್ರಹಾಮನ ಜೀವಿತದಲ್ಲಿ ಯಾವ ಸಹನೆ ಇತ್ತೋ, ಯಾವ ತಾಳ್ಮೆ ಇತ್ತೋ, ಯಾವ ನಂಬಿಕೆ ಇತ್ತೋ, ಯಾವ ಭಕ್ತಿ ಇತ್ತೋ, ದೇವರೇ ಅದು ನನ್ನಲ್ಲಿ ಕೂಡ ಕೊಡು. ನಿನ್ನ ಟೆಸ್ಟ್ ಮಾಡೋಕೆ ಏನೇನೋ ಒಂದೊಂದು ಸಂದರ್ಭದಲ್ಲಿ ನೀವು ಉಪಾಯ ಹುಡುಕಿರ್ಬೋದು, ಅದನ್ನು ಗೊತ್ತೇ ಆಗಿರದೇ ಇರಬಹುದು. ಆದ್ರೆ ಇವತ್ತು ನನಗೆ ಅಬ್ರಹಾಮನ ಮುಖ ನಾನು ಕಲಿಸಿಕೊಟ್ಟಿದ್ದೀನಿ. ಭಕ್ತಿಯಲ್ಲಿರುವಂತ ಮಕ್ಕಳಿಗೂ, ದೇವರಲ್ಲಿರ್ತಕ್ಕ ಪೂರ್ಣ ಮನಸ್ಸಿನಲ್ಲಿರುವಂತ ಮಕ್ಕಳಿಗೂ ಪೂರ್ಣ ಪ್ರಾಣ, ಪೂರ್ಣ ಕೊಡುವುದು ಪರಿಪೂರ್ಣತೆ. ಪರಿಶುದ್ಧ ದೇವರೇ ನಿನಗೆ ಸ್ತೋತ್ರ, ಪವಿತ್ರಾತ್ಮನೇ ನಿನಗೆ ಸ್ತೋತ್ರ.
ಕರ್ತನ ಇವತ್ತು ದಿನದಲ್ಲಿ ಸ್ವಾಮಿ ಸಬ್ಬ ದಿನದ ಆರಾಧನೆ ದೇವರು ನೀನು ಮಾತಾಡಲಿಕ್ಕಾಗಿ ಸ್ತೋತ್ರ. ಅಬ್ರಾಹ್ಮನ ಒಟ್ಟಿಗಿದ್ದ ದೇವರೇ ನಮ್ಮೊಟ್ಟಿಗೂ ಕೂಡ ಇರಪ್ಪ. ಅಪ್ಪ ಈಸಾಕನ್ನು ನಡೆಸಿ ಕಾರ್ಯಗಳು ಮಾಡಿದ ದೇವರೇ ನಮ್ಮೊಟ್ಟಿಗೂ ಕೂಡ ನಡೆಸಿ ಕಾರ್ಯಗಳನ್ನು ನಡೆಸಪ್ಪ. ಕರ್ತನ ಇವತ್ತು ದಿನದಲ್ಲಿ ಸ್ವಾಮಿ ಇದೇ ನಂಬಿಕೆಯಲ್ಲಿ ಇದೇ ಭಕ್ತಿಯಲ್ಲಿ ನಾನು ಕರ್ತನ ಇರಬೇಕು, ನಾನು ಕೂಡ ನಡಿಬೇಕಂತ ಯಾರ್ಯಾರು ಹೇಳ್ತಾ ಇದ್ದಾರೋ, ಚಿಕ್ಕ ಪುಟ್ಟ ಕಷ್ಟಗಳು, ಚಿಕ್ಕ ಪುಟ್ಟ ಕಣ್ಣೀರುಗಳು, ಚಿಕ್ಕ ಪುಟ್ಟ ರೋಗಗಳು, ಬಾಧೆಗಳು, ಹಿಂಸೆಗಳು, ವೇದನೆಗಳು ತುಂಬಿಕೊಂಡಿರುವಾಗ, ಗಡಿಬಿಡಿಯಲ್ಲಿ ತುಂಬಿಕೊಂಡಿರುವಾಗ, ಕುಟುಂಬದ ಬಂಧನದಲ್ಲಿ ಸಿಕ್ಕಾಕೊಂಡಿರುವಾಗ, ಮಾಟ ಮಂತ್ರದಲ್ಲಿ ಸಿಕ್ಕಾಕೊಂಡಿರುವಾಗ, ಯೇಸು ಕ್ರಿಸ್ತನ ನಾಮದಿಂದಲೇ ಎಲ್ಲರಿಗೂ ಸಂಪೂರ್ಣ ಬಿಡುಗಡೆ ಉಂಟಾಗಲಿ ಪ್ರಾರ್ಥಿಸ್ತೀನಿ ರಾಜ. ಫೇಸ್ಬುಕ್ ಲೈವ್ ಇರುವಂತ ಮಕ್ಕಳನ್ನ, ಯೂಟ್ಯೂಬ್ ನೋಡುವಂತ ಮಕ್ಕಳನ್ನ, ಪ್ರತಿ ಒಬ್ಬೊಬ್ಬರನ್ನ ಯೇಸುವಿನ ನಾಮದಿಂದಲೇ ಅದ್ಭುತಗಳನ್ನು ನಡೆಯಲಿ ಪ್ರಾರ್ಥಿಸ್ತೇನೆ. ನಿನ್ನ ಕೃಪಾ ಹಸ್ತ ಇರಲಿಕ್ಕೆ ಸ್ತೋತ್ರ. ನಮ್ಮ ಭಾರತ ದೇಶವನ್ನ ಪರಿಪೂರ್ಣವಾಗಿ ರಕ್ಷಿಸು, ಪರಿಪೂರ್ಣವಾಗಿ ಸಮಾಧಾನದಲ್ಲಿ ಶಾಂತಿಯಲ್ಲಿ ಇರಲಿ. ಎಲ್ಲಾ ಅನಾಥ ಮಕ್ಕಳು, ದಿಕ್ಕಿಲ್ಲದವರ ಕರ್ತನೆ ರಕ್ಷಿಸು, ವಿಧವೆ ರಕ್ಷಿಸು. ಕರ್ತನ ಬಡತನವನ್ನು ಬಿಡುಗಡೆ ಕೊಡು, ನಮ್ಮ ಭಾರತ ದೇಶದ ಬಂಧನ ಬಿಡುಗಡೆ ಕೊಡು ಅಪ್ಪ. ಆಳುವಂತ ಎಲ್ಲಾ ಕರ್ತನ, ವಿಶೇಷವಾಗಿ ಮಂತ್ರಿ ಮಂಡಳಿಗಾಗಿ ಸ್ತೋತ್ರ ರಾಜ್ಯ. ಕರ್ತನ ದೇಶವೇ ಮುಖ್ಯಮಂತ್ರಿಗಳಿಗಾಗಿ, ಪ್ರಧಾನಮಂತ್ರಿಗಳಿಗಾಗಿ, ಅಪ್ಪ MLA MP ಗಳಿಗಾಗಿ ಎಲ್ಲರೂ ನೀನು ಆಶ್ರಯ ಮಾಡು ಕರ್ತನೆ. ಈ ಕಾರಣದಲ್ಲಿರ್ತಕ್ಕಂಥ ಯಾವ ಗಲಿಬಿಲಿಲ್ಲದೆ ಪ್ರೀತಿ ವಿಶ್ವಾಸದಿಂದ ಐಕ್ಯತೆ ಅನ್ಯೋನ್ಯತೆಯಿಂದ ಈ ಭಾರತ ದೇಶವನ್ನು ನೀನು ಆಳ್ವಿಕೆ ಮಾಡು. ಎಲ್ಲರೊಟ್ಟಿಗೆ ನೀನು ಸಹಾಯ ಮಾಡು. ಈ ಕೊರೋನಾ ಎಂಬ ಶಬ್ದ ಭಯ ಉಂಟು ಮಾಡುತ್ತ ರೋಗ, ಯೇಸುವಿನ ನಾಮದ ರೋಗ ಬಿಟ್ಟೋಗ್ಲಿ ಕರ್ತನೆ ಸ್ತೋತ್ರ. ಯಾವುದೇ ರೋಗ ಆಗಿರ್ಬೋದು ನಿನ್ನ ನಾಮದಲ್ಲಿ ಬಿಡುಗಡೆ ಉಂಟು. ನಾನು ನಿನಗೆ ಆರೋಗ್ಯದಾಯಕನಾಗಿದ್ದೇನೆ ಅಂತ ಹೇಳಿದ್ರೆ ಸ್ವಾಮಿ, ನಾನು ನನ್ನ ಬಾಸುಂಡೆಗಳಿಂದ ನಿಮ್ಮ ರೋಗಗಳು ಗುಣವಾಯಿತು ಅಂತ ಹೇಳಿದ್ರೆ ಸ್ವಾಮಿ, ಯೇಸುವಿನ ನಾಮದ ಈ ರೋಗಕ್ಕೆ ಬರುವಂತ ಈ ಕೊರೋನಾ ವೈರಸ್ ಎಂಬ ಶಬ್ದ ಯೇಸುವಿನ ನಾಮದ ನಿಂತೋಗ್ಲಿ ಕರ್ತನೆ. ಎಲ್ಲೆಲ್ಲಿ ಯಾವ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೋ, ಎಲ್ಲೆಲ್ಲಿ ಕೋಮಾದಲ್ಲಿ ಇದ್ದಾರೋ, ಎಲ್ಲರೂ ICU ಇದ್ದಾರೋ, ಯಾವ್ಯಾವ ತೊಂದರೆ ಹೋಮ್ ಕ್ವಾರಂಟೈನ್ ಇದ್ದಾರೋ ಎಲ್ಲರನ್ನು ಬಿಡುಗಡೆ ಕೊಡು. ಡಾಕ್ಟರ್ಗಳನ್ನ, ನರ್ಸ್ಗಳನ್ನ, ಎಲ್ಲಾ ಕಾರ್ಯಗಳನ್ನ, ಸಿಬ್ಬಂದಿಗಳನ್ನ ರಕ್ಷಿಸು, ಕಾಪಾಡಲು ಪ್ರಾರ್ಥಿಸ್ತೀನಿ. ಎಲ್ಲಾ ಜಾತಿ ಜನರನ್ನ ಆಶೀರ್ವಾದ ಮಾಡು. ನಿನ್ನ ಮಹಿಮೆ, ನಿನ್ನ ಕೃಪೆ ಇರೋದಕ್ಕಾಗಿ ಸ್ತೋತ್ರ. ನಿನ್ನ ಕೃಪೆ ಕಟಾಕ್ಷ ಇರೋದಕ್ಕಾಗಿ ಸ್ತೋತ್ರ. ಇಲ್ಲಿವರೆಗೆ ಇದ್ದಿದ್ದಿ ನಿನಗೆ ಸ್ತೋತ್ರ, ಇನ್ನು ಮುಂದಿರೋದಕ್ಕಾಗಿ ಸ್ತೋತ್ರ. ಎಷ್ಟೋ ಜನರ ಜೀವಿತದಲ್ಲಿ ದೊಡ್ಡ ಕಾರ್ಯಗಳಿದ್ದಾರೆ, ಸಾಕ್ಷಿ ಒಟ್ಟಿಗೆ ಅವರು ನಡೆಸ್ರಿ ಅಂತ ನಾನು ಪ್ರಾರ್ಥಿಸ್ತೀನಿ. ಇಲ್ಲಿ ಯಾರ್ಯಾರು ಬಂದಿದ್ದಾರೋ ನಂಬಿಕೆ ತೋಡಿ ನಿನ್ನ ಮಕ್ಕಳ ಕೊರತೆ, ಅವರ ಅಗತ್ಯಗಳನ್ನು ಪೂರೈಸು. ಲೈವದಲ್ಲಿರುವಂತೆಲ್ಲ ನಿನ್ನ ಮಕ್ಕಳನ್ನು ಆಶ್ಚರ್ಯ ಮಾಡು. ಸಮಾಧಾನ, ಶಾಂತಿ, ಸಂತೋಷ ನಿತ್ಯ ನಿರಂತರ ನೀನು ನಡೆಸಬೇಕಂತ ಯೇಸು ನಾಮದಲ್ಲಿ ಬೇಡ್ತೇನೆ ತಂದೆ, ಆಮೆನ್. ಪರಲೋಕದಲ್ಲಿರುವ ನಮ್ಮ ತಂದೆ, ನಿನ್ನ ನಾಮವು ಪರಿಶುದ್ಧ. ತಂದೆ, ಮಗ, ಪರಿಶುದ್ಧಾತ್ಮ ಪ್ರೀತಿ ರಕ್ತ, ಯೇಸು ಕ್ರಿಸ್ತನ ಪ್ರೀತಿ, ಪವಿತ್ರಾತ್ಮ ಐಕ್ಯತೆ, ಅನ್ಯೋನ್ಯತೆ, ಸಂತೋಷ, ಸಮಾಧಾನ ಇಂದಿಗೂ ಎಂದೆಂದಿಗೂ ಸದಾಕಾಲ ನೀನು ತಿರುಗಿ ಬರುವವರೆಗೂ, ಯುಗದ ಸಮಾಪ್ತಿವರೆಗೆ ಎಲ್ಲಾ ದಿವಸ ಸಭೆ ಒಟ್ಟಿಗೂ, ಸಭೆ ಮಕ್ಕಳ ಒಟ್ಟಿಗೂ, ಎಲ್ಲ ನಿನ್ನ ಭಕ್ತರ ಒಟ್ಟಿಗೂ, ನಿನ್ನ ಮಕ್ಕಳ ಒಟ್ಟಿಗೂ ನೀನೇ ನಡೆಸಿ ಕಾಯ್ದು ಕಾಪಾಡಬೇಕಂತ ಯೇಸು ಕ್ರಿಸ್ತ ಪವಿತ್ರವಾದ ನಾನು ಬೇಡ್ತೇನೆ ತಂದೆ, ಆಮೆನ್. ಯೇಸು ರಕ್ತಕ್ಕೆ ಜಯ, ಯೇಸು ರಕ್ತಕ್ಕೆ ಜಯ, ಜಯ ಯೇಸುವೇ ಸ್ತೋತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಬೆಸ್ಟ್ ದೇವರನ್ನೆಲ್ಲ ನಾಶ ಮಾಡಲಿಕ್ಕೆ